ಯಾರ ಹತ್ರ ಇದೆ ನಾವು ಕೊಟ್ಟಿರೋ ಕಾಪಿ ಇದೆ, ಅದ್ರ ಬಗ್ಗೆ ಏನೋ ವಿಚಾರ. ಯಾವತ್ತು ಆಗಿರೋದು? ಬುಧವಾರನಾ? ಘಟನೆ ಆಗಿದ್ದು ಸೋಮವಾರ ಅಲ್ವಾ? ನಾನು ಡೆಲ್ಲಿಲಿದ್ದೆ. ಮಾಡಿ ಇನ್ಸ್ಪೆಕ್ಟರ್ ಇದ್ದಾರಾ? ಇನ್ಸ್ಪೆಕ್ಟ್ರು ಯಾರಿದ್ದಾರೆ? SH ಯಾರು? ಯಾರಮ್ಮ ಈಗ ಸರ್ ಹೆಡ್ಡು ನೀವೇನಾ? ಅಲ್ಲ, ಇವೇನ ಸೀನಿಯರ್ ಆಫೀಸರ್ ಯಾರು ಇಲ್ವಾ? ಇದ್ದಾರಾ? ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಸೀನಿಯರ್ ಇಲ್ವಾ? ಹೌದಾ? ಅವ್ರಿಗೆ ನಿಮ್ಮ ಇನ್ಸ್ಪೆಕ್ಟರ್ ಫೋನ್ ಮಾಡಿ. ಯಾರು ಬರ್ತಾರೆ? ನಮ್ಮ ಈ ಥರ KRS ಪಾರ್ಟಿ ಅವ್ರು ಬಂದಿದ್ದಾರೆ, ಯಾರು ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇನ್ಸ್ಪೆಕ್ಟ್ರು SI ಯಾರು ಡಬಲ್ ಸ್ಟಾರ್ ಯಾರು ಇಲ್ವಾ? ಎಲ್ಲಿ? ಸರ್ಜಾಪುರ, ಅಗ್ಗದಾಸ್ಪುರ. ಎಷ್ಟು ದೂರದಿಂದ? ಅಲ್ಲ, ನೀವು ಕೇಳಿ, ನಾವು ಎಷ್ಟು ತನಕ ವೆಯ್ಟ್ ಮಾಡಬೇಕು? ಬರ್ಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ನಾವು ಎಷ್ಟೊತ್ತು ವೆಯ್ಟ್ ಮಾಡಬೇಕು ಅನ್ನೋದು ನಮ್ಗೆ ಅಂದಾಗ ಗೊತ್ತಾಗಲಿ ಅಂತ ಅಷ್ಟೇ. ಕೇಳಿ, ಯಾರು ನಿಮ್ಮ ಇನ್ಸ್ಪೆಕ್ಟರ್ ಆಗಲಿ, ನಿಮ್ಮ ಇವ್ರಿಗೆ ನೀವೇನು ಈಗ ನಮ್ದು ಅದೇ ಆ ಪ್ರಕರಣ ಆಗಿದೆಯಲ್ವಾ? ನಾವೊಂದು ದೂರು ಕೊಟ್ಟಿದ್ವಿ. ಆ ದೂರಿನ ಮೇಲೆ ಏನಾದ್ರು ಕ್ರಮ ಆಗಿದೆಯಾ? ಈಗ ಆತನ ಪಾಪ ಅಮಾಯಕನ್ನ ಎಲ್ಲೆಲ್ಲೋ ಹೋಗಿ ಹುಡುಕಿ ಎತ್ತಾಕೊಂಡು ಬರೋದು ತೋರಿಸಿ ಮುತುವರ್ಜಿ ನಿಜಕ್ಕೂ ದಬ್ಬಾಳಿಕೆ ಮಾಡಿದವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡೋದು ತೋರಿಸಿಲ್ಲ ಪೊಲೀಸರು ಅಲ್ವಾ? ಮುಂದೆ ಸ್ಟೇಷನ್ ಆಗ್ತಿಲ್ಲ. ಅದು ಯಾಕೆ ಏನು? ಈಗ ಅವರು ಇನ್ನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಬೇಕಾದ್ರೆ ಸೇತಾರು ಅಂತ ತನಕ ಬಿಟ್ಕೊಟ್ಟು ನೀವು ಈಗ ಕೈಗೆ ಏನಂತಾರೆ ಹಗ್ಗ ಕಟ್ಸ್ಕೊಂಡು ಕೂತಂಗೆ ಆಗ್ಬಿಡ್ತಲ್ವಾ? ಇದೆಲ್ಲ ಪತ್ರಿಕೆಗಳು ಬಂದಿರೋದು. ಅದಕ್ಕೆ ಸ್ವಲ್ಪ ಏನದು ವಿಚಾರ, ಏನಾದರೂ ಮುಂದೆ ಕ್ರಮ ತಗೊಳ್ತಾರೋ ಇಲ್ವೋ? ಕನ್ನಡಿಗರ ಮೇಲೆ ಈ ಥರದ ಸುಳ್ಳು ಆಪಾದನೆ ಹೊರಿಸಿ ದಬ್ಬಾಳಿಕೆ ಮಾಡುವಂಥವ್ರಿಗೆ ವ್ಯವಸ್ಥೆ ಯಾವ ಥರ ಶಿಕ್ಷೆ ಕೊಡುತ್ತೆ, ಅಥವಾ ಅವರಿಗೆ ಇನ್ನೂ ಬೆಂಬಲ ಕೊಡುತ್ತೆ ಅನ್ನೋದು ಸ್ವಲ್ಪ ಕೇಳೋಣ ಅಂತ. ಕೇಳು. ಯಾರು? ಶಿವಕುಮಾರ? ಹಾಂ, ಶಿವಕುಮಾರ್ ಇನ್ಸ್ಪೆಕ್ಟರು. ಇವರು ಮುಖ್ಯಮಂತ್ರಿ ಚಿನ್ನದ ಪದಕ ವಿಜೇತರು. ಸುಬ್ರಹ್ಮಣ್ಯಪುರ ಇದರಲ್ಲಿ ಸ್ಟೇಷನಲ್ಲಿ ಇರಲಿಲ್ವಾ? ನಮ್ಮವ್ರು ಯಾರೋ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಚಿನ್ನದ ಕದ್ದು ಅದಕ್ಕಿದ್ರಲ್ಲಿ ನಮ್ಮ ಸಾಹೇಬರಾಗಿದ್ದ ಕೊಡ್ತಾ ಇದ್ರು. ಕೊಡ್ತೀನಿ ಅಂತ ಯಾರು ಫೋನ್ ಮಾಡಿ? ಚಾರ್ಲಿ ಒನ್ ಅಂದ್ರೇನು ಗೊತ್ತಾಗಲ್ಲ. ಯಾವ ರಾಯಚೂರಲ್ಲಿ? ಅದಕ್ಕೆ ನೀವೇನೋ ನಿಮ್ಮ ಪೊಲೀಸ್ ಕೋಡ್ ಹೇಳಿದ್ರೆ ನಮಗೇನು ಗೊತ್ತಾಗಲ್ಲ. ನಾವು ನಮಗೆ ಯಾರು ಗೊತ್ತಿರೋದು? ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI, SI, ಇನ್ಸ್ಪೆಕ್ಟ್ರು. SH ಅನ್ನೋದು ಇವಾಗ ಕಲ್ತಿರೋದು. ಸ್ಟೇಷನ್ ಏನು ಆಫೀಸರು? ಹೌಸ್ ಆಫೀಸರ್. ಅದು ಈಗ ಯಾರು ಬೇಕಾದ್ರೂ ಆಗಿರ್ಬೋದು ಅಂತ. SIನೂ ಆಗಿರ್ಬೋದು, ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿರ್ಬೋದು. ಏನೇ ಆಗಲಿ ಒಟ್ಟಿನಲ್ಲಿ ನೀವು ಇಲ್ಲಿ ಅವ್ರು ಹೋದ್ರು ಅನ್ನೋ ತನಕ ಅವ್ರು ಬರೋಂಗೆ ಕಾಣಿಸಲ್ಲ. ಅವ್ರು ಹೋದ್ರು ಅಂತ ನೀವು ಅವ್ರಿಗೆ ನಾವು ಹೋದ್ರಿ ಅಂತ ನೀವು ಅವ್ರಿಗೆ ಹೇಳೋ ತನಕ ಅವ್ರು ಬರೋಂಗೆ ಕಾಣಿಸಲ್ಲ. ನಾವು ನೆನ್ನೆ ಹೇಳಿದ್ದೇವಲ್ವಾ? ಈಗ ನಾವು ಪ್ರತಿನಿತ್ಯ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಬಂದು ಯಾವಾಗ ಬಂಧಿಸ್ತೀರಾ ಅವನ್ನ ಕಳ್ಳನ್ನ ಮತ್ತೆ ಗೊತ್ತಾಗ್ತೇನು ಅಂತ ಕೇಳ್ತಾ ಇದ್ದೀವಿ. ನಿಮ್ಗೆ ಗೊತ್ತಾಗಿರ್ಬೋದು, ನೀವೊಬ್ಬರು SH ಅಂದ್ರೆ ನಿಮ್ಗೆ ವರ್ಷ ಗೊತ್ತಾಗುತ್ತೆ. ನಮ್ಮಲ್ಲಿ ಬಂದು ದಿವಸ ಹೋಗ್ತಾ ಕೇಳ್ತಾ ಇದ್ದೀವಿ. ನಾವೊಂದು ದೂರು ಕೊಟ್ಟಿದ್ದೀವಿ. ಆ ದೂರು ಕೊಟ್ಟು ಅದ್ರ ಮೇಲೆ ಏನು ಕ್ರಮ ಆಯಿತು ಅಂತ ಹೇಳಿ ಕಳೆದ 4-5 ದಿವಸದಿಂದ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಇವತ್ತು ನೆನೆಗೂ ಕೂಡ ಬಂದಾಗ ಇನ್ಸ್ಪೆಕ್ಟರ್ ಮಾತಾಡ್ಸಿಲ್ಲ, ನಮಗೆ ಏನೂ ಹೇಳಿಲ್ಲ ಮಾಹಿತಿನ. ಇಲ್ಲೆಲ್ಲ SH ಹೇಳಿದ್ರು ಅನ್ನೋ ಕಾರಣಕ್ಕೆ ನಾಳೆ ಅಧ್ಯಕ್ಷ ಬರ್ತಾರೆ, ಮಾತಾಡೋಣ ಇನ್ಸ್ಪೆಕ್ಟರ್ ಅಂತ ಹೇಳಿ ಇವರು ಹೇಳಿದ್ರು, ಲೈವಲ್ಲೂ ಹೇಳಿದ್ರು, ಮಾತಾಡಿದ್ರು, ಬಂದಿದ್ದೀವಿ. ಬಹುಶಃ ನಾವೇನಾದರೂ ನಿಮಗೆ ಪತ್ರ ಬರೆದು ಹೇಳಿದ್ರೆ ಬಹುಶಃ ಇನ್ಸ್ಪೆಕ್ಟರ್ ಇರ್ತಾ ಇದ್ದೇನೋ.
ಅಥವಾ ಇಲ್ಲಾರಾದ್ರೂ ಬಂದಿರೋ ಸಾಮಾನ್ಯವಾಗಿ ಈ ತರ ಇನ್ಸ್ಪೆಕ್ಟ್ರು SI ಯಾರು ಇಲ್ಲದೆ ಸ್ಟೇಷನ್ ಇರೋದು ಸಾಮಾನ್ಯನಾ? ಈ ತರಕ್ಕಾಗುತ್ತಾ? ಇವತ್ತೇ ಮಾತ್ರ ಆಗುತ್ತಾ? ಎಷ್ಟು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ? 5 ಜನ. 5 ಜನರಲ್ಲಿ ಒಬ್ರು ಇಲ್ವಾ? ನಮಸ್ಕಾರ, ಜಾಗ ಬಿಡ್ರಪ್ಪ. ಅಲ್ಲ, ಈ ತರ 5 ಜನ ಸಬ್ ಇನ್ಸ್ಪೆಕ್ಟರ್ಗಳು, ಒಬ್ರು ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಇದಾರೆ ಇಲ್ಲ? ಅವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಅನ್ಬೇಡ. ಏನಪ್ಪ ಸಾಹೇಬ್ರು? ಯಾವ ಸಾಹೇಬ? ಕರೀಂ ಸಾಹೇಬನ, ಇಮ್ರಾನ್ ಸಾಹೇಬನ, ಅಥವಾ ಕಿಶೋರ್ ಸಾಹೇಬನ? ನಿಮ್ ಇನ್ಸ್ಪೆಕ್ಟರ್ ಸಾಹೇಬ, ನಿನಗೆ SI ಸಾಹೇಬ, ಇನ್ಸ್ಪೆಕ್ಟರ್ ಸಾಹೇಬ, DGIGP ಸಾಹೇಬ, ಯಾವ ಸಾಹೇಬ ಆಯ್ತಾ? ಇನ್ಸ್ಪೆಕ್ಟರ್ ಅಂತ ಹೇಳ್ರಪ್ಪ. ಅದರಲ್ಲಿ ಅವ್ರ ಡೆಸಿಗ್ನೇಷನ್ ಗೌರವ ಕೊಡಿ ಅದಕ್ಕೆ. ಎಲ್ಲಿ ನಾನು ಅರಬ್ನ, ಇರಾಕಿನೋ ಅಥವಾ ಬ್ರಿಟಿಷ್ ಬಿಡಿ ಸಾಹೇಬನ, ಕರಿ ಸಾಹೇಬನ, ಯಾವ ಸಾಹೇಬ? ಇನ್ಸ್ಪೆಕ್ಟರ್ ಇರ್ಲಿ ಪಾಪ, ಅವ್ರೊಬ್ಬರೇ ಇರೋದು, ಒಬ್ರದ್ದು. ಆದ್ರೆ 5 ಜನ SIಗಳಿಲ್ಲ ಅಂದ್ರೆ ಹೆಂಗೆ? ಎಲ್ರು ಯಾವ ಎಲ್ಲಿ ಯಾರು ನಮ್ಮವ್ರು ಇದಾರೆ ಆ ಕಡೆ? ನಿಜಕ್ಕೂ ನಡೀತಿದ್ಯಾ? ಯಾರ್ಯಾರು ಜನಸಂಪರ್ಕ ಸಭೆಗೆ ಸ್ವಲ್ಪ ACP DCP ಎಲ್ಲ ಬರ್ತಾರಲ್ಲ? ಅಂದ್ರೆ ಇವತ್ತಿಲ್ಲ. ಸಬ್ ಇನ್ಸ್ಪೆಕ್ಟರ್ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಇದಾರೆ ಅಲ್ಲಿ. ಯಾವ ಏನಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲ ಯಾವ್ದೋ ಒಂದು ಜಾಗ ನೋಡಿರ್ತಾರೆ. ಜಾಗ ಇಲ್ಲಿ ಯಾವುದು? ಮಲೇಶ್ಪಾಳ್ಯದಲ್ಲಿ ನೋಡಿ ಕೊಡ್ರಪ್ಪ. ಯಾರಾದ್ರೂ ಒಬ್ರು ನೋಡೋಣ. ಇದಕ್ಕೂ ಇವರು ಹೋಗ್ತಾರ ಮಾಡ್ತಾರ, ನಮ್ಗೆ ದಾರಿ ತಪ್ಪಿಸೋದು ಕೇಳ್ತಾರ. ಇವೆಲ್ಲ ಇವರು ಚೆನ್ನಾಗಿ ದಾರಿ ತಪ್ಪಿದ್ದಾರೆ ಸರ್. ಅವತ್ತು ಅಷ್ಟೆಲ್ಲ ಕನ್ನಡ ಪರ ಹೋರಾಟಗಾರರು ನಾವು ನಮ್ಮವರು 50 ಜನ ನಾವಿಲ್ಲಿ ಇದ್ದೀವಿ, ದಿನ ಬಂದಿದ್ದೀವಿ. ಈ ಪ್ರಕರಣನ ಗಂಭೀರವಾಗಿ ಏನು ತಗೋತಿಲ್ಲ, ಅದನ್ನ ಬಿಡುಗಡೆ ಮಾಡ್ತೀವಿ. ಅವಕಾಶನ ಏನು ಕೋರ್ಟ್ಗೆ ಸಬ್ಮಿಟ್ ಮಾಡಲ್ಲ, ಏನು ಪ್ರೊಸೀಜರ್ ಮಾಡ್ತೀವಿ, ಬಿಡ್ತೀವಿ ಅಂತ ಹೇಳಿದ್ರು. ಸರಿ ಬಿಟ್ರೆ ಆಯ್ತು ಅಂತ, ನಾವೇನಿಲ್ಲ ಅಗತ್ಯ ಇಲ್ಲ ಅಂತ ನಮ್ಗೆ ಕೇಳಿದಿಲ್ಲ. ಏನು ಅಗತ್ಯ ಇಲ್ಲ, ನೋಡ್ಬೋದು ಅಂತ. ಸರಿ ಅದನ್ನ ಬಿಟ್ಬಿಟ್ರೆ ನಾವು ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀವಿ, ಎಲ್ಲಿ ಸಿಗ್ತಾರೆ ಬಿಟ್ಬಿಡಿ ಅಂತ. ಇಲ್ಲ ಕರ್ಸೋಣ, ಇಲ್ಲೇನೆ ಕರ್ಸ್ತೀವಿ ಅಂದ್ರೆ ಅಲ್ಲಿ ಮಾತಾಡ್ ಮಾಡ್ತಾ ಇದ್ರೆ ಕರ್ಸ್ತೀವಿ, ಇಲ್ಲೇನೆ ಮಾತಾಡ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾವೆಲ್ಲ ಇಲ್ಲಿ ಕಾಯ್ತಾ ಕೂತ್ಕೊಂಡಿದ್ದೀವಿ. ಇವ್ರು ಎಷ್ಟು ಪೊಲೀಸರು ಎಷ್ಟು ಯಾಕೆಲ್ಲ ಆ ಥರ ಮುಂದುವರ್ತಾರ ಗೊತ್ತಿಲ್ಲ. ಯಾವ್ದೇ ಜನರಿಗೆ ಇವ್ರ ಬಗ್ಗೆ ವಿಶ್ವಾಸ ಇಲ್ಲ. ಇನ್ನೊಂದಷ್ಟು ವಿಶ್ವಾಸ ಮೂಡಿಸುವಂಗೆ ನಡ್ಕೋಬೇಕು. ಕನ್ನಡಕ್ಕೆ ಅಸ್ಮಿತೆಗೆ ಧಕ್ಕೆ ಆಗಿದೆ ಅಂತ ಹೇಳಿ ಬಂದಂತ ಜನರು ಅವರೆಲ್ಲ ಪಾಪ ಇಲ್ಲಿ ಆಚೆ ಕಡೆ ಕುತ್ಕೊಂಡಿದ್ದಾರೆ. ಇವ್ರ ಪಾಡಿಗೆ ಇವರು ಅವ್ನ ಹುಡುಗನ ಅಲ್ಲೇ ಬಿಟ್ಟು ಅಲ್ಲೇ ಕಳಿಸಿ ಬಸ್ಸು ಹಸಿ ಕಳಿಸ್ಬಿಟ್ಟಾರೆ ಇವರೇ ಪೊಲೀಸರು. ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಇವರು ಅಲ್ಲೇ ಇದ್ರು, ಅವ್ರ ಅಮ್ಮನೂ ಇಲ್ಲೇ ಇದ್ರು. ಬಂದಾಗೆಲ್ಲ ಅವ್ರ ಅಮ್ಮನ ಇವ್ರು ಪೊಲೀಸ್ ಯಾವ ಕರ್ಕೊಂಡವ್ರು ಗೊತ್ತಿಲ್ಲ. ಆಮೇಲೆ ಇನ್ಸ್ಪೆಕ್ಟರ್ ಖುದ್ದಾಗಿ ಗೊತ್ತಿದ್ದಂಗೆ ಇತ್ತೀಚೆಗೆ ಬಂದಂತ ಕಮಿಷನರ್ಗಳಲ್ಲಿ ಇವತ್ತಿನ ದಯಾನಂದ್ ಅಂತ ಏನು ಕಮಿಷನರ್ ಇದ್ದಾರೆ, ಒಳ್ಳೆ ಡೀಸೆಂಟು, ಜನರಿಗೆ ವಿಶ್ವಾಸ ಮೂಡಿಸುವಂತ ಕೆಲಸನ ರೆಗ್ಯುಲರ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಸ್ಪಿರಿಟ್ ತಕ್ಕನಾಗಿ ನಾವು ಪ್ರಾಮಾಣಿಕರು ದಕ್ಷರು ಅಂದ್ಕೊಂಡಿದ್ದೀವಿ. ನೀವು ಕೆಳಹಂತದ ಅಧಿಕಾರಿಗಳು ನಡ್ಕೊಳ್ತೀವಿ. ಮಗನಪ್ಪ, ನೀವು ನಾನು ನಿಮ್ಗೆಲ್ಲ ಆಯ್ತು, ನಾವು ಜನಗೂ ಲೈವಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ DCPಗಳು, ACPಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, SIಗಳು ಎಲ್ಲರೂ ಆ ಥರ ನಡ್ಕೊಂಡಾಗ ನಿಮ್ಮ ಇಲಾಖೆಗೆ ಒಂದು ಗೌರವ ಬರುತ್ತೆ. ಅವರು ಪ್ರತಿನಿತ್ಯ ನನ್ಗೆ ಗೊತ್ತಿದ್ದಂಗೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಏನಾದ್ರೂ ಪ್ರೆಸ್ ಮೀಟ್ ಮಾಡಿ ಏನೇನಾಗ್ತಾ ಇದೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ನೀವು ಆ ಥರದ್ದು ಸಾಧ್ಯವಾದಷ್ಟು ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಳ್ಬೇಕು. ಏನು ಕಾನೂನು ಸುವ್ಯವಸ್ಥೆ ಪೊಲೀಸರು ಇರೋದು ಏನಮ್ಮ? ನಿಮ್ಗೇನು ಪಾಠ ಮಾಡಿದಾರೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಒಂದ್ಸಲ 10 ದಿವಸ ವಿಪರ್ಶನಕ್ಕೆ ಹೋಗಿದ್ದೆ, 7 ವರ್ಷದಿಂದ ಇಲ್ಲಿ ಚನ್ನಪಟ್ಟಣದಲ್ಲಿ. ಅಲ್ಲಿ ಯಾವುದು ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ರಾಮರೆಡ್ಡಿ ಈ ಕಡೆ ಬಂದ್ರಿ ಮಾತಾಡುವಾಗ. ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಟ್ರೈನಿಂಗ್ ಕೊಡೋರು ಎಂತ ಅಯೋಗ್ಯರಿದ್ರು ಅಂತ ನಾನು ನೋಡ್ಬಿಟ್ಟು ತುಂಬಾ ಬೇಸರ ಆಗುತ್ತೆ ನನಗೆ. ಹಾಗಾಗಿ ನಿಮ್ಗೇನ್ ಪಾಠ ಮಾಡ್ತಾರೋ ಗೊತ್ತಿಲ್ಲ. ಕಾನೂನು ಸುವ್ಯವಸ್ಥೆ ಪೊಲೀಸರಿಗೆ ಏನ್ ಜವಾಬ್ದಾರಿ ಅಂದ್ರೆ, ಯಾರದಾದ್ರೂ ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನ ಯಾರಾದ್ರೂ ದಮನ ಮಾಡಿದ್ರೆ, ಆ ದಮನಿತ ವ್ಯಕ್ತಿ ಸಂತ್ರಸ್ತ ಆಗಿದ್ದಾನೆ, ಆತನ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ ನೀವಿರೋದು. ನೀವೇ ದಮನ ಮಾಡೋದಲ್ಲ. ನನ್ನ ಹಕ್ಕುಗಳನ್ನ ಇವ್ರು ದಮನ ಮಾಡಿದ್ದಾರೆ ಅಂದ್ರೆ ನನ್ನ ಹಕ್ಕನ್ನ ರಕ್ಷಣೆ ಮಾಡೋದಕ್ಕೆ. ಸುವ್ಯವಸ್ಥೆ ಅಂದ್ರೆ ಏನು? ಕೊಲೆಗಡುಕರಿರ್ತಾರೆ, ಅತ್ಯಾಚಾರಿಗಳಿರ್ತಾರೆ, ಕಳ್ಳರಿರ್ತಾರೆ, ದರೋಡೆಕೋರರಿರ್ತಾರೆ. ಅಂತವ್ರಿಗೆಲ್ಲ ಹಿಡಿದು ಪಾಠ ಕಲಿಸಿ ಶಿಕ್ಷೆ ಕೊಡಿಸುವಂತದ್ದು ಮಾಡಿ, ಯಾವುದೇ ದೊಂಬಿಗಳಾಗದೆ ಇರೋಂಗೆ ಶಾಂತಿ ಸುವ್ಯವಸ್ಥೆ ಕರಡದೆ ಇರೋಂಗೆ ನೋಡ್ಕೊಳ್ಳೋದು. ಇವೆರಡು ಕೆಲಸ. ಲಾ ಅಂಡ್ ಆರ್ಡರ್ ಅಲ್ವಾ? ಏನ್ ಮಾಡ್ತಾ ಇದ್ದೀರಾ? ಅಂತದ್ದೆಲ್ಲೂ ಕಾಣಿಸ್ತಾ ಇಲ್ಲ ನಮ್ಗೆ. ನಿಮ್ಮ ಪೊಲೀಸ್ ಸ್ಟೇಷನ್ ಮುಂದೆನೆ ಹೆಲ್ಮೆಟ್ ಹಾಕೊಳ್ದೆ ಇರೋರು, ಪುಂಡ್ರು, ಪೋಖ್ರಿಗಳು, ಅದೇನಂತಾರೆ ಪೋಖ್ರಿಗಳು, ಪುಡಾರಿಗಳು, ಇನ್ನೊಂದೇನೋ ಪದ ಬರುತ್ತೆ, ರೋಡಿಗಳು, ಏನೇನೋ ಎಲ್ಲ ಹೆಂಗ ಪೊರ್ಕಿಗಳು
ಹೆಂಗಂದ್ರೆ ಹಂಗೆ ಏನ್ ಹೆಲ್ಮೆಟ್ ಹಾಕಲ್ಲ, ಸೀಟ್ ಬೆಲ್ಟ್ ಕಾರದು ಹಾಳಾಗ್ ಗೊತ್ತಾಗಲ್ಲ. ನಿಮ್ಮ ಆಫೀಸ್ ಮುಂದೆ, ನಿಮ್ ಸ್ಟೇಷನ್ ಮುಂದೆನೆ ವೀಲಿಂಗ್ ಮಾಡ್ತಾರೆ. ಯಾರಿಗಾದ್ರು ಇವನು ನಮ್ಮನ್ನೇ ಧಿಕ್ಕರಿಸಿ ತರ ಮಾಡ್ತಾ ಇದ್ದಾನೆ, ಇವ್ರಿಗೆ ನಾವು ಪಾಠ ಕಲಿಸ್ಬೇಕು, ಶಿಕ್ಷೆ ಕೊಡ್ಬೇಕು, ಇದಾಗದೇ ಇರೋ ನೋಡ್ಕೊಳ್ಬೇಕು. ನಮ್ಗೆ ಆಚೆ ಹೋಗೋದಿಕ್ ಕಾಲಿಡೋದಿಕ್ ಭಯ ಆಗುತ್ತೆ ನಮ್ಮಂತವ್ರಿಗೆ. ಯಾವನೋ ತಲೆ ಕೆಟ್ಟವನು ಪೋಖ್ರಿ ಇನ್ನೊಂದು ಕೊರ್ಕಿ ಯಾವನೋ ವೀಲಿಂಗ್ ಮಾಡ್ಕೊಂಡು ಕುಡ್ಕೊಂಡು ಗಾಂಜಾ ಹಾಕೊಂಡು ಹೊಡ್ಕೊಂಡು ಬಂದು ಎಲ್ಲಿ ಬಿಡ್ತಾನೋ ನಮ್ಗೆ ಅಂತ ಆಗಿಲ್ವಾ? ಅಲ್ಲೆಲ್ಲ ಒಂದ್ಸಲ 5-4 ವರ್ಷದಿಂದ ಯಲಹಂಕದಲ್ಲಿ ಆಯ್ತು ಇಲ್ವಾ? ಯಾರೋ ಇಬ್ರು ಹೋಗಿ ಪಾಪ ನಿಂತಿದ್ದವ್ರು ಹೊಡೆದ್ಕೊಂಡು ಹಾಕ್ಬಿಟ್ರು ಮೂವರ್ನ, ಇವ್ರು ವೀಲಿಂಗ್ ಮಾಡಿ. ಕಣ್ಣು ಮುಂದೆ ಕಾಣಿಸುತ್ತೆ. ಲಾ ಅಂಡ್ ಆರ್ಡರ್ ಎಲ್ಲ ಆಗ್ತಾ ಇದೆ. ಎಷ್ಟೋ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ದುರ್ದೈವದ ವಿಚಾರ ಏನು ಅಂದ್ರೆ, ಪೊಲೀಸರೇ ಲೋಕಲ್ ಯಾರು ಪಿಕ್ ಪಾಕೆಟ್ ಜೊತೆ ಲೋಕಲ್ ಕಳ್ತನ ಮಾಡೋರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಡ್ರಗ್ಸ್ ಪೆಡ್ಲರ್ಸ್ ಜೊತೆ ಇವ್ರಿಗೆ ಯಾರು ಸಂಪರ್ಕ ಇರುತ್ತೆ. ಲೋಕಲ್ ಬ್ರಾಥೆಲ್ಸ್ ಎಲ್ಲೆಲ್ಲಿದೆ, ವೇಶ್ಯಾವಾಟಿಕೆ ಗೃಹಗಳು ಎಲ್ಲ ಪೊಲೀಸರಿಗೆ ಗೊತ್ತಿರುತ್ತೆ. ರೆಗ್ಯುಲರ್ ಕಸ್ಟಮರ್ಸೇ ಇವ್ರ ಹತ್ರ ಬಂದು ಕೇಳ್ಕೊಂಡು ಹೋಗ್ತಾರೆ. ಈ ತರದ ಪರಿಸ್ಥಿತಿ ಇದೆ. ನಿಜಕ್ಕೂ ದಯವಿಟ್ಟು ಅವ್ರು ಯಾರೋ ನಾವು ಪರವಾಗಿಲ್ಲ, ಏನ್ ನಡೆಯುತ್ತೆ, ನಾವೆಲ್ಲ ಬಂದಿದ್ದೀವಿ, ನಾಳೆ ಬೇಕಾದ್ರೆ ಬರ್ತೀವಿ ಏನಪ್ಪ ನೀವೆಲ್ಲ ಪೊಲೀಸರನ್ನ ಇವರು ಅಣ್ಣ ಇವ್ರಿಗೆ ನೀವು ಕರೆಮಣ್ಣ ಕೈ ಮುಗಿತೀರಪ್ಪ ಪ್ಲೀಸ್. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಅನ್ಯಾಯನ ಮೋಸನ ಕಳ್ಳರನ್ನ ಹಿಡೀರಪ್ಪ, ಮೋಸಗಾರನ ದುಷ್ಟರನ್ನ ಮಾಡ್ರಪ್ಪ. ಆದ್ರೆ ನಮಗೂ ಗೊತ್ತಿದೆ ನಿಮ್ಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಕೆಲವೊಬ್ರು ನಿಮ್ ಇಲಾಖೆಲ್ಲ ಕೆಲವೊಬ್ರು ಬಿಡಲ್ಲ ಅಂತ. ಆಮೇಲೆ ಲೋಕಲ್ ಕುಂಡ್ರು ಪೋಖ್ರಿಗಳು ಪುಡಾರಿಗಳು 5 ಬೆಳ್ಳಿಗೆ ದುಂಬಿ ಹಾಕೊಂಡು ಕುಕ್ಕಿಂಗ್ ನಾಯಚೇನ ಹಾಕೊಂಡು ರಾಜಕಾರಣ ಓಡಾಡ್ತಾರಲ್ಲ, ಅವರು ನಿಮ್ಮನ್ನು ಬಿಡಲ್ಲ. ಆದ್ರೆ ನೀವು ನಿಮ್ಮ ಯಾವ್ದಕ್ಕೆ ಸಂವಿಧಾನಕ್ಕೆ ನೀವು ನಿಷ್ಠರಾಗಿರ್ಬೇಕು, ವ್ಯಕ್ತಿಗಳಿಗಲ್ಲ. ಕಾನ್ಸ್ಟಿಟ್ಯೂಷನ್ ಮೇಲೆ ನೀವು ಪ್ರಮಾಣ ವಚನ ತಗೊಳ್ಳೋದು. ನಮ್ಮ ಅಪ್ಪನ ಮೇಲೆ, ನಮ್ಮ ತಾತನ ಮೇಲೆ, ನಮ್ಮ ಅಜ್ಜಿ ಮೇಲೆ, ಇನ್ಸ್ಪೆಕ್ಟರ್ ಮೇಲೆ ಅಥವಾ ಮುಖ್ಯಮಂತ್ರಿ ಮೇಲೆ ಅಲ್ಲ ಪ್ರಮಾಣ ವಚನ ತಗೊಳ್ಳೋದು. ನಾನು ಈ ದೇಶದ ಸಂವಿಧಾನಕ್ಕೆ ಬದ್ಧನಾಗಿ ಕರ್ತವ್ಯ ನಿರ್ವಹಿಸ ಅಲ್ವೇನಪ್ಪ? ಸಂವಿಧಾನ ಅಂತ ಪದ ನಿಮ್ಮ ಪ್ರಮಾಣ ವಚನದಲ್ಲಿ ಬರುತ್ತೋ ಇಲ್ವಾ? ತೋರಿಸ್ಬೇಕಾಗಿರೋದು ಯಾವ್ದಕ್ ನಿಷ್ಠೆ ನಾವು? ಯಾವ್ದಕ್ಕಪ್ಪ? ನೀವು ಪ್ರಾಮಾಣಿಕವಾಗಿರೋದ್ರಿಂದ ಈ ದಿನ ಕಾಣಿಸುತ್ತೆ, ಇಲ್ಲದ್ರೆ ಇನ್ನು ಹೆಂಗ ಇರ್ಬೇಕಾಗಿತ್ತು. ಅಲ್ಲ, ಸಂವಿಧಾನಕ್ಕೆ ಬದ್ಧರಾಗಿರ್ತೀರಾ, ಯಾವ್ದು ಬದ್ಧರಾಗಿರ್ತೀರಾ ಕೇಳಿದ್ದು? ಸಂವಿಧಾನಕ್ಕೆ ಲೋಕಲ್ ಪುಡಾರಿಗಳು ಕುಂಡ್ರು, ಈಗ ಎಷ್ಟೋ ಜನ ಇನ್ಸ್ಪೆಕ್ಟರ್ಗಳು ಏನೇನಾಗ್ಬಿಟ್ರೆ ನಮ್ಗೆ ಗೊತ್ತಿದೆ. ನಾವು ಕೇಳೋದಿಷ್ಟೇ, ಬಡವರ ಹಕ್ಕುಗಳನ್ನ ಕಾಪಾಡಿ, ನಿಮ್ಮನ್ನ ಕಾಪಾಡುತ್ತೆ. ಒಂದು ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಧರ್ಮೋ ರಕ್ಷತೆ ರಕ್ಷಿತ. ಧರ್ಮ ಅಂದ್ರೆ ಏನು? ಇದು ಯಾವ್ದು ನಾವು ಕಿತ್ತಾಡ್ತೀವಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್, ಅದೆಲ್ಲ ಧರ್ಮ. ನ್ಯಾಯ ನೀತಿ ಧರ್ಮ ಅಂತೀವಲ್ವಾ, ಅದು ಯಾವನು ನ್ಯಾಯ ನೀತಿಯನ್ನು ಎತ್ತಿಡಿತಾನೋ ಅವನ್ನ ಅದೇ ನ್ಯಾಯ ನೀತಿ ಇವತ್ತೆಲ್ಲ ನಾಳೆ ಕಾಪಾಡುತ್ತೆ ಅಲ್ವಾ? ದಯವಿಟ್ಟು ಏನವಾ ದೇವಮ್ಮ ಮಾಡ, ನೀವು ಇನ್ನು ಮುಂದಕ್ಕೆ ಬೆಳಿಬೇಕು. ಧೈರ್ಯವಾಗಿ ಕೆಲಸ ಮಾಡಿ, ನಾವು ಅವ್ರನ್ನ ಕಾಯ್ತೀವಿ. ಸ್ವಲ್ಪ ಹೊತ್ತು ಬಂದ್ರೆ ಮಾತಾಡ್ತೀವಿ. ಆದ್ರೆ ಇವೆಲ್ಲ ಸ್ವಲ್ಪ ಎಲ್ಲ ಕಾನ್ಸ್ಟೇಬಲ್ಗಳೆಲ್ಲ ಧೈರ್ಯವಾಗಿ ಮಾಡ್ತಾರೆ. ತುಂಬಾ ಅಸಹ್ಯ ಆಗ್ಬಿಟ್ಟಿದೆ ಪೊಲೀಸ್ ವ್ಯವಸ್ಥೆ. ಹೌದಾ ಇಲ್ವಾ? ಎಲ್ಲರೂ ಇಲ್ಲ, ಆದ್ರೆ ಕೆಲವರು ಇದ್ರು ಸಾಕಲ್ವಾ? 70% ಜನ ಪೊಲೀಸ್ ಒಳ್ಳೆಯವರಿದ್ದಾರೆ. ಈ 30% ಜನ ಮಾಡೋ ಅತ್ಯಾಚಾರ ಅನಾಚಾರ ಸಾಲ ತಪ್ಪು ಮಾಡಿದಾಗ ಅದಕ್ಕೆ ಕಾನೂನು ಶಿಕ್ಷೆ ಕೊಟ್ಟಿದೆ. ನಿನ್ನೆ ತಾನೇ ನಾನು ನಿಮ್ಮ ಒಬ್ಬ ಪೊಲೀಸ್ ಕಳ್ಳ ಪೊಲೀಸ್ ಅವನು ಅಯೋಗ್ಯ ನನ್ನ ಮೇಲೆ ಹಾಕಿರೋ ಕೇಸಲ್ಲಿ 7 ವರ್ಷದಿಂದ ಕೇಸಲ್ಲಿ 29 ಜನ ವಿಟ್ನೆಸ್ಗಳು ನನ್ನ ಕೇಸಲ್ಲಿ. ನಾನೊಬ್ನೇ ಅಕ್ಯೂಸ್ಡ್. ನಿನ್ನೆ ಹೋಗಿ ಕೋರ್ಟ್ ಮುಂದೆ ನಿಂತ್ಕೊಂಡು ಕೈ ಮುಗಿದು ಬೇಲ್ ತಗೊಂಡು ಬಂದೆ. ಅವನ ಅಯೋಗ್ಯ ಅಲ್ಕ. ಇನ್ನೊಂದು ಕೆಲಸ ಹೇಳ್ಬೇಕು, ಇದು ನಿಮ್ ಮುಂದೆನೆ. ಒಂದ್ ದಿವಸ ಇವತ್ತು 2.5 ಲಕ್ಷ ರೂಪಾಯಿ ಫೋನ್, ಅದು ಆವತ್ತಿಗೆ 2012ರಲ್ಲಿ ಗ್ಯಾಲಕ್ಸಿ 2 ಅಂತ ಆಗ್ತಾನೆ ಬಂದಿತ್ತು. ಆ ಹೈ ಎಂಡ್ ಫೋನ್ ಅದು ನನ್ ಕದ್ಬಿಟ್ರು. ಇಲ್ಲಿ ಚಿತ್ರದುರ್ಗ ನಾಯಕನಹಟ್ಟಿ ಸಂತೆನಲ್ಲಿ ಹೋಗಿ ಅಲ್ಲೇ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ. ಕೊಟ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಕಳ್ಳ ನನ್ಗೇನೇನೋ ಯಾಮರ್ಸ್. ನಾನೇ ಚೆನ್ನಾಗಿ ಬರೀತೀನಿ, ನಾನು ಒಬ್ಬ ರೈಟರು ಕೂಡ. ಒಳ್ಳೆ ಕರೆಕ್ಟ್ ಆಗಿ ಏನೇ ನಡೆದಿತ್ತು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ, ಸರ್ ಇದು ಕಳ್ಳತನ ಆಗಿದೆ ಅಂತ ಬರೀಬಿಡಿ ಸರ್, ನಾಪತ್ತೆ ಆಗಿದೆ ಅಂತ ಬರ್ಬಿಡಿ. ನನಗೆ ಗೊತ್ತೇ ಇರಲಿಲ್ಲ. ನಾಪತ್ತೆ ಆಗಿದ್ರೆ ನೀವು NCR ಹಾಕ್ತೀರಾ, ಕಳ್ಳತನ ಅಂದ್ರೆ FIR ಹಾಕ್ಲೇಬೇಕಲ್ವಾ? ಅವ್ನು ಹಲ್ಕ ತಾನೆ, ಅವನು ಸಿಕ್ಕಿದ್ರೆ ಓದಿತೀನಿ ಅವನಿಗೆ, ಕಾಲಲ್ಲಿ ಇರೋ ತಗೊಂಡು ಬಾರಿಸ್ತೀನಿ ಅವನಿಗೆ, ಅಯೋಗ್ಯನಿಗೆ. ವ್ಯತ್ಯಾಸ ಅಲ್ಲ. ಕಳ್ಳತನ ಹಾಕ್ಬಿಟ್ಟಿದೆ, ಪಿಕ್ ಪಾಕೆಟ್ ಹಾಕ್ಬಿಟ್ಟಿದೆ. ನನ್ಗೆ ಹಂಗ್ ಮಾಡಿ ನಾವು ಏನೇನೋ ಕಷ್ಟಪಟ್ಕೊಂಡು ಬಂದ್ವಿ ಅವತ್ತು. ಈಗೆಲ್ಲ ಮಾಡಿದಾರಲ್ಲಣ್ಣ. ಶರಣಪ್ಪ ಯಾವೂರು? ಕೊಪ್ಪಳ. ಇಬ್ರು ಒಂದೇ ಅವಿಭಜಿತ ರಾಯಚೂರು ಜಿಲ್ಲೆಯವರು. ಪ್ರಾಮಾಣಿಕವಾಗಿ ಮಾಡ್ಲಿ. ಬೆಂಗಳೂರಿಗೆ ಒಂದು ಗೌರವ ಘನತೆ ತಾನೆ. ನಿಮ್ಮ ಕಮಿಷನರ್ ಪರವಾಗಿಲ್ಲ, ಪ್ರಾಮಾಣಿಕವಾಗಿರೋರು. ನನಗಂತೂ ಗೌರವ ಇದೆ ಅವ್ರ ಬಗ್ಗೆ, ಬೇರೆ ವಿಚಾರ ನನಗೆ ಗೊತ್ತಿಲ್ಲ. ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದಾರೆ. ಅವ್ರು ಗೌರವ ತರೋ ಹಾಗೆ ನಿಮ್ಮ DCPಗಳು ACPಗಳು ನೀವು ಮಾಡಿ. ಈಗ ನೋಡಿ, ಇದಂತೂ ಹೈ ಪ್ರೊಫೈಲ್ ಕೇಸು. ಅವನ್ನ ಅಮಾಯಕನ್ನ ಎತ್ತಾಕೊಂಡು ಬರೋದಕ್ಕೆ ತೋರಿಸಿದಂತ ಮುತುವರ್ಜಿ ಇವನ್ ನಿಜಕ್ಕೂ ಒಡೆದು ಬಡದು. ಆ ವಿಡಿಯೋ ಬರ್ಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಅವನು ಒಂದು 14 ದಿವಸ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ಬಿಡ್ತಿದ್ನಲ್ಲ. ಅಲ್ಲಮ್ಮ, ಏನ್ ಹೇಳುತ್ತೆ ಸಂವಿಧಾನ ಅಥವಾ ನ್ಯಾಯ? ಏನ್ ಹೇಳುತ್ತೆ? ಎಷ್ಟು ಜನ ನಿರಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೂ ಶಿಕ್ಷೆ ಹಾಕೋದಂತ ಹೇಳೋದು. ನೀವು ಪೊಲೀಸರನಾ? ಅವರು
ಹೌದು ಹೌದು ಅಲ್ವಾ? ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ಗೊತ್ತಿಲ್ಲ. ಯಾಕಂದ್ರೆ ಏನೋ ಇದಾವು ಯಾರೋ ಭಾಷಣ ಮಾಡ್ತಾನೆ ಅನ್ಕೊಂಡಿರ್ಬೇಕು. ಎಲ್ಲ ನಿಮ್ಗೆ ಇನ್ಗ್ರೈನ್ ಆಗಿರ್ಬೇಕು ಒಳಗಡೆ. ನಾವೇನಾದ್ರು ನಮಗೇನು ಸ್ವಂತ ಯಾವನಾದ್ರು ನಮ್ಮವ್ರು ಬಂದು ನಮ್ಮನ್ನು ಯಾವ್ದೋ ಕಳ್ತನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ರೇಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ದರೋಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಬಿಟ್ಬಿಡಿ ಅಂತ ಯಾವ್ದಾದ್ರು ಬಂದಿದ್ದೀವೇನಮ್ಮ? ನಮ್ಮ ಸ್ಟೇಷನ್ ಕಾಲಿಡೋದಿಲ್ಲ ಯಾವ ಕಳ್ಳನ ಪರವಾಗಿ. ಬಂದಿದ್ದೇನಪ್ಪ ಕೊಪ್ಪಳ ಯಾವ್ದಾದ್ರು ನಮ್ಮವ್ರು ಬಂದಿದಾರ? ಯಾವ ಕಳ್ಳರ ಪರವಾಗಿ ಇಲ್ವಲ್ಲ. ಬಂದಿರೋ ನ್ಯಾಯ ಕೇಳೋದಕ್ಕೆ ದಯವಿಟ್ಟು ನಿಮ್ ಇನ್ಸ್ಪೆಕ್ಟರ್ಗೆ ಹೇಳಿ, ಶಿವಕುಮಾರ್ ಅವರು ಅಲ್ಲೇ ಇದರಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ಇದ್ದವ್ರ, ಅವ್ರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಬಂದಿದೆ, ಅವ್ರಿಗೆ ಗೊತ್ತಿರೋ. ಬಟ್ ಅವ್ರು ಇನ್ನೇನೋ ಮಾಡಿದಾರೆ ಅದ್ರ ವಿಚಾರ ನಾವು ಆಮೇಲೆ ಮಾತಾಡೋಣ. ಆದ್ರೆ ಆ ಚಿನ್ನದ ಪದಕ ಗೌರವ ಸಿಗೋಂಗೆ ಅವನೊಬ್ಬ ಕಳ್ಳ, ಅವನು ಪರಾರಿ ಕುಮಾರ್ ಅಂತ. ಪರಾರಿ ಕುಮಾರ್ ಮೊನ್ನೆ ಚಿನ್ನದ ಪದಕ ಅವ್ನು ಕೊಡ್ಬೇಕಾದ ದಿವಸನೇ ತಪ್ಪಿಸ್ಕೊಂಡು ಹೊಡೋಬಿಟ್ನಲ್ಲ ಲೋಕಾಯುಕ್ತ ಇಲ್ಲಿ ಅನ್ನಪೂರ್ಣೇಶ್ವರಿ ಇದರಲ್ಲಿ. ಇಂಥವ್ರಿಗೆಲ್ಲ ಚಿನ್ನದ ಪದಕ ಸಿಕ್ಬಿಟ್ಟಿದೆ. ಪ್ಲೀಸ್ ಪೊಲೀಸರು ಹೆಮ್ಮೆಯಿಂದ 50 ಮೊನ್ನೆ ಏನ್ ಹೇಳಿದ್ರು ಅಲೋಕ್ ಕುಮಾರ್, 55,000 ಸಂಬಳ ನಿಮಗೆ ಸರಿಯಾಗಿ ಒಂದು ಮಾರ್ಚ್ ಪಾಸ್ ಮಾಡಕ್ ಬರಲ್ಲ ಅಂದ್ರು. ಕಮ್ಮಿ ಏನಮ್ಮ ನಿಮಗೆ ತಾಯಿ? 60,000 ಬರ್ತಾ ಇದೆಯಲ್ಲ. ಹೆಮ್ಮೆಯಿಂದ ಘನತೆಯಿಂದ ಗೌರವದಿಂದ ಬದುಕಿ, ಸಂಬಳದಲ್ಲಿ ಬದುಕೋದು ಕಲಿದ್ರು. ನಿಮ್ಮ ಎಷ್ಟೋ ಜನ ತ್ಯಾಗ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಿರೋದು ಕಳ್ಕೊಳ್ಳೋದು ಸುಲಭ. ಎಚ್ಚರ ತಪ್ಪಿದ್ರೆ ನಿಮ್ಮ ಮೇಲೆ ನೀವು ನಾಡು ಕಟ್ಟೋರು, ನಾಡನ್ನು ಕಾಪಾಡೋರು ಅಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅಲ್ಲಿ ಕೂರಿಸಿ ಇಷ್ಟೆಲ್ಲ ಸಂಬಳ ಕೊಟ್ಟು ಜನರ ತೆರಿಗೆ ಹಣದಲ್ಲಿ ಸಾಕ್ತಾ ಇರೋದು. ಅದಕ್ಕೆ ಪೂರ್ವ ಜನ್ಮದ ಪುಣ್ಯದ ಫಲ ನಿಮ್ಗೆ ಈ ಕೆಲಸ ಸಿಕ್ಕಿರೋದು. ದಯವಿಟ್ಟು ಅದನ್ನ ಸದ್ಬಳಕೆ ಮಾಡ್ಕೊಂಡು ಬಂದ್ರೆ ಹೇಳ್ರಪ್ಪ. ಕೂತಿದ್ರೆ ಬಂದು ಒಂದು 5 ನಿಮಿಷ ಏನಿಲ್ಲ, ನಮ್ಗೆ ಇವತ್ತು ನಿನ್ನೆ ಕೋರ್ಟ್ ಏನೋ ಆಗಿದೆ ಅದನ್ನು ನೋಡಿದೀವಿ. ಈ ನಾವೇನೋ ಕ್ರಮ ತೆಗೆದುಕೊಳ್ತೇವೆ ಏನು ಅಂತ ಹೇಳ್ಬಿಡಿ. ನಮ್ಗೇನು ವಾದ ಇಲ್ಲ, ವಿವಾದ ಇಲ್ಲ. ನಾವೇನೋ ಬೇರೆ ತರದ ಬೇರೆ ಸಮಯ ಆಗಿದ್ರೆ ಹೋರಾಟ ಮಾಡ್ಬೋದಿತ್ತು. ನಿನ್ನೆ ಕೋರ್ಟ್ ಬಂದಿಲ್ಲ ಅಂದಿದ್ರೆ ನಾವಿನ್ನೂ ಬೇರೆ ಮಾಡ್ತಾ ಇದ್ವಿ. ಇಲ್ಲಿ ಕರ್ಕೊಂಬರೋ ತನಕ ಎದ್ದೋಗಲ್ಲ ಅಂತ. ಇವಾಗ ಏನು ಫೋರ್ಸ್ಫುಲ್ ಆಗಿ ರಿಸ್ಟ್ರೈನ್ ಮಾಡ್ಬಿಡಿ ಅಥವಾ ಅರೆಸ್ಟ್ ಮಾಡ್ಬಿಡಿ ಅಂತ ಕೋರ್ಟ್ ಹೇಳಿದೆ. ಅದೇ ವಿಚಾರಣೆ ಕರಿಬಾರ್ದು, ವಿಚಾರಣೆ ಮಾಡಬಾರ್ದು ಅಂತ ಹೇಳಿದ್ರೆ ಇಲ್ಲ. ವಿಚಾರಣೆಯಲ್ಲಿ ನಿಮ್ಗೆ ಸಾಕ್ಷ್ಯಾಧಾರಗಳು ಇದ್ರೆ ಹೇಳೋ ಒಬ್ಬರಿಗೆ, ಅವ್ರಿಗೆ ಶಿವಕುಮಾರ್ ಅವರು ಬಂದಿದ್ದಾರೆ. ಯಾರಾದ್ರೂ ಬಂದು ಅದನ್ನು ಅಪ್ಡೇಟ್ ಮಾಡೋಂಗಿದ್ರೆ ಮಾಡಿ ಕೇಸ್ ಬಗ್ಗೆ ನಾವು ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ಅಂತ ಕೇಳ್ತಿದ್ದಾರೆ. ಅವ್ರು ಕೇಳಿದ್ರೆ ಯಾರಾದ್ರು ಹೇಳಿದ್ರೆ ಕೇಳಿಸ್ಕೊಂಡು ಹೋಗ್ತಾರಂತೆ ಅಂತ ಹೇಳೋಣ ಪ್ಲೀಸ್. ಬಂಧುಗಳೇ, ಇದು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ. ಇದ್ಯಾರ್ದು ಜೀಪು? ಇನ್ಸ್ಪೆಕ್ಟರ್ರಾ? ಅವರು ಬೇರೆದ್ರಲ್ಲಿ ಹೋಗಿದ್ದಾರಾ? ಮಾಡ್ತಿದಾರ ಎಲ್ಲಿ? ಯಾವತ್ತಿದು ಘಟನೆ ಆಗಿದ್ದು? ಹಲ್ಲೆ ಆಗಿದ್ದು ಶನಿವಾರನಾ ಭಾನುವಾರನಾ? ನೋಡಿ ಇಲ್ಲಿದೆ. ಬಹುಶಃ ಬುದ್ಧುಳೆ ನಿಮ್ಗೆಲ್ಲ ಗೊತ್ತಿರ್ಬೋದು. ವಿನಯ್ ಕುಮಾರ್ ಅಲ್ವಾ ಹುಡುಗ? ಇಲ್ಲೇ ಬೈಯಪ್ಪನಹಳ್ಳಿ ವಿಕಾಸ್, ಇಲ್ಲೇ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ. 21 ಅಂದರೆ ಸೋಮವಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಜ್ಯಾದ್ಯಂತ ಏನು ದೇಶಾದ್ಯಂತ ಚರ್ಚೆಗೆ ಒಳಪಟ್ಟಂತಹ ವಿಚಾರ. ಒಬ್ಬ ಇದೇ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ಯುವಕ ಯಾವುದೋ ಒಂದು ಕಾರಿಗೆ ತಗಲಿಸ್ದ ಅಂತೇಳಿ ಆ ಕಾರಲ್ಲಿರೋರು ಬಂದು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಆತ ಒಬ್ಬ ಕಾರಿನಲ್ಲಿದ್ದಂತಹ ವ್ಯಕ್ತಿ ಆತ ಪಾಪ ಈತ 2 ವೀಲರ್ ನಿಲ್ಲಿಸ್ತಾ ಇದ್ದವನ್ನ ಬಂದು 2 ವೀಲರ್ನ ಒದ್ದು ಈತನ್ನು ಬೀಳಿಸಿ ಹೋಗ್ತಾನೆ. ಮತ್ತೆ ಈ 2 ವೀಲರಲ್ಲಿ ಹುಡುಗ ಹೋಗಿ ಆತನ ಯಾಕೆ ನೀನು ಹೊಡೆದೆ ಅಂತೇಳಿ ಆತನಿಗೆ ಒಂದು ಏಟು ಹೊಡಿತಾನೆ. ಆಮೇಲೆ ಗಲಾಟೆಗಳಾಗುತ್ತೆ, ಅವೆಲ್ಲ ನಾವು ನೋಡಿದ್ವಿ. ಆದರೆ ಪ್ರವೋಕ್ ಮಾಡಿದ್ದು ಯಾರು, ಮೊದಲು ಹೊಡೆದಿದ್ದು ಯಾರು, ಹಲ್ಲೆ ಮಾಡಿದ್ಯಾರು, ಮತ್ತೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ಯಾರು ಅಂದರೆ ಆ ಕಾರಲ್ಲಿದ್ದ ವ್ಯಕ್ತಿನೇ. ಆದರೆ ಆ ಕಾರಲ್ಲಿದ್ದ ವ್ಯಕ್ತಿ ಅದಾದ ನಂತರ ಹತ್ಕೊಂಡು ಏನು ರಕ್ತ ಎಲ್ಲ ಸುರಿಯೋ ತರಕ್ಕೆ ಅವನ ಮೇಲೆ ಹಲ್ಲೆ ಮಾಡಿದಾಗ ಹೊಡೆದಾಡಾದಾಗ ಮೂಗೆಲ್ಲ ಅವನಿಗೆ BP ಇತ್ತೋ ಏನಿತ್ತೋ ಸುಡುಗಾಡು ರಕ್ತ ಎಲ್ಲ ಬಂದಿದೆ. ಆದರೆ ಕನ್ನಡಿಗರು ನೀನು ಕನ್ನಡ ಮಾತಾಡು ಅಂತೇಳಿ ಇವನು ನನ್ನ ಮೇಲೆ ಹಲ್ಲೆ ಮಾಡ್ದ ಅಂತೇಳಿ ಲೈವಲ್ಲಿ ಬಂದು, ಅದು ದೊಡ್ಡ ಏನು ಗೊತ್ತಲ್ವಾ, ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡುವಂತಹ ಗುಣವೇ ಇವತ್ತು ನಮ್ಮಲ್ಲಿ ಜನರಲ್ಲೂ ಇಲ್ಲ, ಮಾಧ್ಯಮಗಳಲ್ಲೂ ಇಲ್ಲ. ಏನು ತುಂಬಾ ದೊಡ್ಡ ಮಟ್ಟದ ಚರ್ಚೆ ಆಗಿ ಈ ಪೊಲೀಸ್ ಸ್ಟೇಷನ್ಗೆ ಅವರು ಆತ ಏನು ಅಂದರೆ ನಮ್ಮ ದೇಶವನ್ನ ಕಾಯುವಂಥ ಕೆಲಸ ಮಾಡುವ ಒಬ್ಬ ಸೈನಿಕ, ಇಂಡಿಯನ್ ಏರ್ಫೋರ್ಸ್ನ ಒಬ್ಬ ಅಧಿಕಾರಿ ಅಂತ, ವಿಂಗ್ ಕಮಾಂಡರ್ ಅಂತ ಸ್ವಲ್ಪ ಉನ್ನತವಾದ ಹುದ್ದೆ ಇರುವಂಥವ್ನು. ಅವನು ಅದನ್ನು ಹೇಳಿದ್ದಕ್ಕೆ ಏನು ಮಿಲಿಟರಿಯವರೆಲ್ಲ ಬಂದು, ಆರ್ಮಿಯವರೆಲ್ಲ ಬಂದು ಇಲ್ಲಿ ಕೂತ್ಕೊಂಡು, ಪೊಲೀಸರೆಲ್ಲ ದೊಡ್ಡ ದೊಡ್ಡ ಇದರಲ್ಲಿ ಬಂದು ಅದನ್ನು ಎಲ್ಲೆಲ್ಲಿದ್ದನೋ ಆ ಪಾಪ ಅಮಾಯಕನನ್ನು ಎತ್ತಾಕೊಂಡು ಬಂದು ಅವನ್ನ ಅರೆಸ್ಟ್ ಮಾಡಿ ಇದಾಗಿ ಎಷ್ಟೋ ಒಂದು ದಿವಸ ಎಲ್ಲ ಅರ್ಧ ದಿವಸ ಆದಮೇಲೆ ಕೊನೆಗೆ ಆ ಜಾಗದ ವಿಡಿಯೋ ನೋಡಿದಾಗ ಗೊತ್ತಾಗಿದ್ದು ಎಲ್ಲ ಇವನೇ ಕಳ್ಳ ಕದೀಮ ಶಿಲಾದಿತ್ಯ ಬೋಸ್ ಅನ್ನುವಂಥ ಇವನು ಮಾಡಿರೋದು ಅಂತ. ಆದರೆ ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಏನೇನಾಗಿತ್ತು, ಇಡೀ ದೇಶಾದ್ಯಂತ ಕನ್ನಡಿಗರು ಅಸಹಿಷ್ಣುಗಳು, ಭಾಷಾ ದುರಭಿಮಾನಿಗಳು ಈಗ ಬೆಂಗಳೂರಲ್ಲಿ ಎಲ್ಲಂದ್ರೆ ಅಲ್ಲಿ ಇವಾಗ ಕನ್ನಡ ಮಾತಾಡು ಅಂತ ಕೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಅಪಪ್ರಚಾರವನ್ನ, ಅಂದ್ರೆ ಕನ್ನಡ ಮಾತಾಡು ಅಂತ ಕೇಳೋದೇ ತಪ್ಪು.
ಅನ್ನುವಂತಹದನ್ನ ಸೇರಿಸಿ ದುರಹಂಕಾರದ ವಿಚಾರಗಳನ್ನ ಮಾತಾಡಿ ಬಹಳ ಅವಮಾನ ಆಗುವಂತಹ ರೀತಿಯಲ್ಲಿ ನಡೆದುಕೊಂಡ್ರು. ಆದರೆ ತದನಂತರ ಇಲ್ಲೆಲ್ಲ ರಾತ್ರಿ ಎಲ್ಲ ಬಿಡದಿರ ಆತನ ಇಲ್ಲೇ ಇಟ್ಕೊಂಡಿದ್ದಾಗ ಅನೇಕ ಕನ್ನಡಪರ ಸಂಘಟನೆಗಳು ನಮ್ಮ KRS ಪಕ್ಷದವರು ಬಂದು ಇಲ್ಲಿ ಧರಣಿ ಕೂರೋತರಕ್ಕೆ ಮಾಡಿ ರಾತ್ರಿಯಲ್ಲಿನೇ ಆತನಿಗೆ ಒಂದು ರೀತಿಯಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ಆಗಿದ್ರು ಬಿಡೋ ತರಕ್ಕೆ ಅದು ಕದ್ದು ಮುಚ್ಚಿ ಕಳಿಸಿ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸರು ಬಹಳ ಆಡಿದ್ದಾರೆ. ಸಾಧ್ಯವಾದಷ್ಟು ಇದನ್ನು ಮುಚ್ಚಾಕ್ಬಿಡೋಣ ಅಂತ. ಅದಾದ ಮೇಲೆ ಕಂಪ್ಲೇಂಟ್ ಸ್ವತಃ ಈ ಏನು ಸಂತ್ರಸ್ತ ವ್ಯಕ್ತಿ ಕೊಟ್ಟಿರೋ ಕಂಪ್ಲೇಂಟ್, ನಾವು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಪೊಲೀಸರು ಇಲ್ಲಿ ತನಕ ಯಾವುದೇ ಕ್ರಮ ಜರುಗಿಸಿಲ್ಲ. ನೋಟಿಸ್ ಕೊಟ್ಟಿದ್ದಾರಂತೆ. ಅದು ಇವನ್ನ ಕರ್ಕೊಂಡ್ಬರೋದಕ್ಕೆ ನೋಟಿಸ್ ಕೊಟ್ಟಿಲ್ಲ, ಯಾರನ್ನ ವಧೆ ತಿಂದ ಕನ್ನಡಿಗೆ ಯಾರಿದಾನ ಅವನು ಕರ್ಕೊಂಡು ಬರೋದಕ್ಕೆ ನೋಟಿಸ್ ಕೊಟ್ಟಿಲ್ಲ. ಹೋಗಿ ಪೊಲೀಸ್ ಭಾಷೆಯಲ್ಲಿ ಹೇಳೋ ಹಂಗಾರೆ ಏನ್ ಮಾಡಿದ್ದಾರೆ, ಎತ್ತಾಕೊಂಡು ಬಂದಿದ್ದಾರೆ. ಆದ್ರೆ ಇವನಿಗೆ ನಿಜಕ್ಕೂ ಹಲ್ಲೆ ಮಾಡಿದಂತ ವ್ಯಕ್ತಿ ಏನಿದ್ದಾನೆ ಕಿರಾತಕ, ಅವನು ಅಂತ ರಾಕ್ಷಸನ ತರ ನಡ್ಕೊಂಡಿದ್ದಾನೆ. ಅದು ಒಬ್ಬ ಸೇನಾಧಿಕಾರಿಗೆ ನಿಜಕ್ಕೂ ತಕ್ಕದಲ್ಲದ ನಡವಳಿಕೆ. ಆತ ಎಲ್ಲಿ ಈತ ಎಲ್ಲಿ ಪಾಪ, ಅವನು ದೊಡ್ಡ ಅಧಿಕಾರಿ. ಎಷ್ಟು ಏನು ವಿಂಗ್ ಕಮಾಂಡರ್ ಅಂದ್ರೆ ಅವನಿಗೆ ಒಂದು 150-200 ಕೋಟಿ ರೂಪಾಯಿ ಏರೋಪ್ಲೇನ್ ಓಡಿಸೋ ಅಂತ ಅವನು ತರಬೇತಿ. ಅದು ಮಿಲಿಟರಿ ವಾರ್ ಹೆಡ್ಸ್ ಇರುವಂತಹ ಕ್ಷಿಪಣಿಗಳಿರುವಂತಹ ಏರೋಪ್ಲೇನ್ ಓಡಿಸುವಂತವನು. ಅವನು ಹೋಗಿ ಪಾಪ ಈ 2 ವೀಲರ್ ಯಾವುದೋ ಇಲ್ಲಿ ತಿಂಗಳಿಗೆ ಒಂದು 5,000, 10,000, 15,000, 20,000 ದುಡ್ಕೊಂಡು ಯಾವುದೋ ಏನು ಝೊಮ್ಯಾಟೊನೋ ಸ್ವಿಗ್ಗಿನೋ ಮಾಡುವಂತ ವ್ಯಕ್ತಿ. ಆತ ಎಲ್ಲಿ ಈತ ಎಲ್ಲಿ, ಈ ತರ ಮೇಲೆ ಬಳಕೆ ಮಾಡಿರುವಂತ ವ್ಯಕ್ತಿಯನ್ನ ಪೊಲೀಸರು ಈ ಹೊತ್ತಿನ ತನಕ ವಿಚಾರಣೆಗೆ ಕರ್ಸ್ಕೊಂಡಿಲ್ಲ. ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಬರ್ತೀನಿ ಅಂತ. ಎಲ್ಲಿ ಎಷ್ಟು ದಿವಸ, 3 ದಿವಸ ಆಗೋಷ್ಟೊತ್ತಿಗೆ ಬೆಂಗಳೂರಲ್ಲಿರುವಂತ ಕೆಲವು ದೊಡ್ಡ ಪ್ರಖ್ಯಾತ ವಕೀಲರು ಹೈಕೋರ್ಟ್ಗೆ ಹೋಗಿ ಏನೋ ಇದನ್ನ ಹಕ್ಕನ್ನೇ ಮಾಡ್ಬಿಟ್ಟಿದ್ದಾರೆ. ಈತ ಮಹಾನ್ ದೇಶಭಕ್ತ, ಮಹಾನ್ ದೇಶಪ್ರೇಮಿ. ಏನ್ ದೇಶಪ್ರೇಮಿ ಅಂದ್ರೆ ನಾಡಿನ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ನಾವು ಸೈನ್ಯವನ್ನ ಪೊಲೀಸರನ್ನ ಇಟ್ಕೊಂಡಿರೋದು. ನಾಡಿನ ಹಕ್ಕುಗಳನ್ನ ದಮನ ಮಾಡುವಂತವ್ರು, ದಮನ ಮಾಡಿ ಸುಳ್ಳು ಹೇಳಿ ಅಪಪ್ರಚಾರ ಮಾಡುವಂತವ್ರು ಅವರೆಂತ ದೇಶಭಕ್ತರು. ಅದಕ್ಕೆ ನಮ್ಮ ರಘುಪತಿ ಭಟ್ ಅವರು ಬಹಳ ಚೆನ್ನಾಗಿ ಒಂದು ಪತ್ರ ಬರೆದಿದ್ದಾರೆ. ಏರ್ ಮಾರ್ಷಲ್, ಏರ್ ಚೀಫ್ ಮಾರ್ಷಲ್, ಚೀಫ್ ಏರ್ ಮಾರ್ಷಲ್, ಏರ್ ಚೀಫ್ ಮಾರ್ಷಲ್ ರಘುಪತಿ, ಅದು ಏರ್ ಚೀಫ್ ಮಾರ್ಷಲ್ ಕರೆಕ್ಟ್ ಇದೆಯಾ? ಇಂಡಿಯನ್ ಏರ್ ಫೋರ್ಸ್ ಅಂತ ಆಗ್ಬೋದು, ಇಂಡಿಯನ್ ಏರ್ ಫೋರ್ಸ್ ಆಗ್ಬೋದು. ಅವ್ರಿಗೆ ಇನ್ನು ಇಟ್ಸ್ ಎ ಕಂಡಕ್ಟ್ ಅನ್ಬಿಕಮಿಂಗ್ ಎನ್ ಆಫೀಸರ್ ಅಂತ, ಅಧಿಕಾರಿಗೆ ತಕ್ಕದಲ್ಲದ ನಡವಳಿಕೆ ಅಂತ. ಸೊ ಇಂಥವರೆಲ್ಲ ನಾವು 200, 300, 400, 500 ಕೋಟಿ ರೂಪಾಯಿಗಳ ಏರೋಪ್ಲೇನ್ ಅನ್ನ ಇವರು ಕೊಟ್ಟಾಗ ಅಥವಾ ಅದು ತರಬೇತಿ ಕೊಡಿ ಅಂದಾಗ ವಿವೇಚನಾ ಶಕ್ತಿ ಇಲ್ಲದ, ಸುಳ್ಳು ಹೇಳಬಲ್ಲ, ನಾಟಕ ಮಾಡಬಲ್ಲ ಇಂಥ ಕದಿಮರೆಲ್ಲ ಸೈನ್ಯದಲ್ಲಿ ಎಂತಹ ವಾತಾವರಣವನ್ನ ಮೂಡಿಸ್ತಾರೆ. ನಿಜಕ್ಕೂ ಇದು ದುರದೃಷ್ಟಕರ. ನಿಜಕ್ಕೂ ಇವತ್ತು ನನಗನ್ಸೋ ಹಾಗೆ ನನಗೆ ಭಾರತೀಯ ಸೈನ್ಯದ ಮೇಲೆ ಅಪಾರವಾದ ನಂಬಿಕೆ, ಗೌರವ ಇದೆ. ದೇಶಕ್ಕಾಗಿ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿರುವಂತಹ ಜನ ಅಲ್ಲಿ ಹೋಗುವಂಥದ್ದು. ಯಾರೋ ಕೆಲವೊಬ್ರು ಕದೀಮರು, ಭ್ರಷ್ಟರು ಅಲ್ಲೂ ಇರ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಸಮಯ ಬಂದಾಗ ಪ್ರಾಣ ಕೊಡೋದಕ್ಕೂ ಅವ್ರು ಸಿದ್ಧರಾಗಿರ್ಬೇಕಾಗುತ್ತೆ. ಸೊ ಅಂತದ್ರಲ್ಲಿ ಇಂಥ ಕೆಲವೊಬ್ರು ಸೇರ್ಕೊಂಡಿರ್ಬೋದು. ಇವತ್ತು ಅಲ್ಲಿ ಆಂತರಿಕ ತನಿಖೆ ಆಗುತ್ತೆ. ಆಯ್ತಾ, ತಪ್ಪು ಮಾಡಿದಾನೆ ಅಂದ್ರೆ ಸೈನ್ಯದ ಒಳಗಡೆ ಆಗಿದ್ರೆ ಅದು ಕೋರ್ಟ್ ಮಾರ್ಷಲ್ ಮಾಡ್ತಾರೆ. ಇದು ಹೊರಗಡೆ ಆಗಿರೋದ್ರಿಂದ ಇಲ್ಲಿ ಸ್ವತಃ ಪ್ರೆಸಿಡೆಂಟೇ ಬಂದು ಇಲ್ಲೊಂದು ತಪ್ಪು ಮಾಡಿದ್ರೆ ಅಪರಾಧ, ಅದು ಲೋಕಲ್ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ಬರುತ್ತೆ. ಅವ್ನು ಪ್ರೆಸಿಡೆಂಟ್ ಇದ್ದಾನೆ, ನನಗೆ ರಾಷ್ಟ್ರಪತಿ ಭವನಕ್ಕೆ ಬಂದ್ಬಿಟ್ಟು ನಾನು ವಿಚಾರಣೆ ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ರಾಜ್ಯಪಾಲ ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ಅವನು ಕರಿಬೇಕಾದ ಸ್ಟೇಷನ್ಗೆ ಬರ್ಲಿಲ್ವಾ? ಸಿದ್ದರಾಮಯ್ಯ, ಯಡಿಯೂರಪ್ಪ ಅವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ವಾ? ಅವ್ರ ಮೇಲೆ ಕೇಸ್ಗಳಾದಾಗ ಲೋಕಾಯುಕ್ತಕ್ಕೆಲ್ಲ ಹೋಗಿ ಸಿದ್ದರಾಮಯ್ಯ ಹೋಗಿದ್ರಲ್ಲ ಮೊನ್ನೆ ಮೂಡ ಕೇಸಲ್ಲಿ ಹೋಗಿದ್ರಲ್ಲ, ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಲ್ಲ. ಸೊ ಹಾಗಾಗಿ ಅವನು ಯಾವನೇ ಇರ್ಲಿ, ಅವನ ಪದವಿ ಮುಖ್ಯ ಆಗಲ್ಲ. ಆ ವ್ಯಕ್ತಿ ಬಂದು ಸ್ಥಳೀಯ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಬರಲೇಬೇಕು. ಕ್ರಿಮಿನಲ್ ಪ್ರಕರಣ ಯಾವುದೇ ಆಗಲಿ ಮಿಲಿಟರಿ ವ್ಯಾಪ್ತಿಗೆ ಹೊರಗಿರುವಂತದ್ದು ಸಾರ್ವಜನಿಕ ಸ್ಥಳದಲ್ಲಿ, ದೇಶದಲ್ಲಿ ಅದು ಸ್ಥಳೀಯ ಪೊಲೀಸ್ ವ್ಯಾಪ್ತಿಗೆ ಬರುತ್ತೆ. ಆದರೆ ಪೊಲೀಸರು ಆ ಧೈರ್ಯವನ್ನ ತೋರಿಸದೆ ಇನ್ನು ಏನೇನೋ ಇಲ್ಲಿ ಮುಚ್ಚಾಕ್ಬಿಡೋಣ, ಇಲ್ಲಿಗೆ ಬಿಟ್ಬಿಡೋಣ, ಸೈನ್ಯಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಹೀಗೆ ಏನೇನೋ ಮಾತಾಡ್ಕೊಂಡು ಸಮಯ ಕೊಟ್ಟು ಈಗ ತಕ್ಷಣ ದೊಡ್ಡ ಮನುಷ್ಯರು ಹೋಗಿ ಹೈಕೋರ್ಟ್ ಅಲ್ಲಿ ಒಂದು ಸ್ಟೇ ತಗೊಬರೋಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಸ್ಟೇ ಅಂದ್ರೆ ಏನು ವಿಚಾರ, ಆತನನ್ನ ಬಲವಂತವಾಗಿ ಕರ್ಕೊಂಡ್ಬರಬಾರ್ದು. ಬಲವಂತ ಕರ್ಕೊಂಡ್ಬಂದ್ರೆ ತಪ್ಪಾಗುತ್ತೆ. ಆದ್ರೆ ಅದೇ ಕೋರ್ಟ್ ಅಲ್ಲೂ ನಾವು ಗಮನಿಸಬೇಕು, ಈತನನ್ನ ಬಲವಂತವಾಗಿ ಆತನಿಗೆ ಕೊಡ್ಬೇಕಾದ್ರೆ ನೋಟಿಸ್ ಕೊಡದೆ ಎತ್ತಾಕೊಂಡು ಬಂದಿದ್ರು. ಅದ್ರ ಬಗ್ಗೆ ಯಾವ ಹಕ್ಕು, ಆ ಹಕ್ಕನ್ನ ರಕ್ಷಣೆ ಮಾಡ್ಬೇಕಾಗಿದ್ದವ್ರು ಯಾರು? ಆ ಹಕ್ಕು ಇಲ್ಲಿ ಉಲ್ಲಂಘನೆ ಆಗಿದೆ ಅಂತ ಕೋರ್ಟ್ ಹೋದವ್ರು ಯಾರು ಹೋಗಕ್ಕಾಗ್ತಾ ಇಲ್ಲ. ಹೋದ್ರು ಇಲ್ಲಿ ಇಷ್ಟೊತ್ತಿಗೆ ಆ ಕೇಸ್ ಮುಗಿದೋಗಿದೆ ಅಂತ ಕೋರ್ಟ್ ಅಲ್ಲೂ ಡಿಸ್ಮಿಸ್ ಆಗ್ಬಿಡುತ್ತೆ. ಹಾಗಾಗಿ ಇವೆಲ್ಲದ್ರ ಬಗ್ಗೆ ನಾವು ಇವತ್ತು ವಿಚಾರಿಸೋದಕ್ಕೆ ನಮ್ಮ KRS ಪಕ್ಷದ ಸೈನಿಕರು ಕಳೆದ 3-4 ದಿವಸದಿಂದ ಹಲವಾರು ಸಮಯ ಪ್ರತಿ ದಿವಸ ಬಂದು ಏನೆಲ್ಲಪ್ಪ ಅದು ನಿಮ್ದು ಇಟ್ಕೊಂಡಿದ್ರಲ್ಲ, ಪ್ರತಿ ದಿವಸ ಏನಂತ ಹೇಳಿ ಇಟ್ಕೊಂಡಿದ್ರಿ? ಯಾವಾಗ ಬಂದನ ಅಂತ ಮಾಡ್ತಾ ಇದ್ರು. ಸೊ ಇವತ್ತು ನಾನು ನಿಮ್ಗೆಲ್ಲ ಗೊತ್ತಿರೋ ಒಂದು ವಾರ ದೆಹಲಿಯಲ್ಲಿದ್ದೆ. ಈ ಪ್ರಕರಣ ಆದಾಗ ನಾನು ದೆಹಲಿಯಲ್ಲೇ ಇದ್ದೆ. 2 ದಿವಸ ಆಯ್ತು ಬಂದು. ಈಗ ನಾನು ಒಂದ್ಸಲ ಬರ್ಬೇಕು, ಒಂದ್ಸಲ ಇದೇನು ಅವ್ರೇನು ಮಾಹಿತಿ ಕೊಡ್ತಾ ಇಲ್ಲ ಅಂತ ನಮ್ಮವ್ರು ಹೇಳೋದಕ್ಕೆ ಇವತ್ತು ನಾನು ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಇನ್ಸ್ಪೆಕ್ಟ್ರು 5 ಜನ ಸಬ್ ಇನ್ಸ್ಪೆಕ್ಟರ್ ಇರುವಂತ ಸ್ಟೇಷನ್ ಇದು ಹಳೇ ಮದ್ರಾಸ್ ರಸ್ತೆ, ಓಲ್ಡ್ ಮೆಡ್ರಾಸ್ ರೋಡ್ ಅಂತಾರೆ. ಚೆನ್ನೈಗೆ ಹೋಗುವಂತ NH4 ಇದು.
ಮೆಡ್ರಾಸ್ ಟು ಬಾಂಬೆ ಪೂನಾಗೆ ಹೋಗುವಂಥ NH4 ಇದು ದೊಡ್ಡ ಹೈವೇ. ಈ ಹೈವೇನಲ್ಲಿರುವಂಥ ಬೈಯಪ್ಪನಹಳ್ಳಿ ಇಲ್ಲೇ ಇದೆ. ಇದ್ರ ಹಿಂದೆ ಎಲ್ಲ ಪೂರ್ತಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ರೈಲ್ವೆಗೆ ಸೇರಿದಂಥ ಜಾಗ. ಬೈಯಪ್ಪನಹಳ್ಳಿ ಮೆಟ್ರೋ ಇಲ್ಲೇ ಇರೋದು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ. ಇಂತಹ ಈ ಸ್ಟೇಷನ್ನು ಬಹಳ ಪ್ರಮುಖವಾದಂಥ ಬಹಳ ಕಮಾಯಿ, ಅವ್ರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕಮಾಯಿ ಇರುವಂಥ ಸ್ಟೇಷನ್ನು. ದೊಡ್ಡ ಮನುಷ್ಯರು, ದೊಡ್ಡ ಸಂಸ್ಥೆಗಳು, ಸಾಫ್ಟ್ವೇರ್ ಕಂಪ್ನಿಗಳು ಸೇರಿ ಇಲ್ಲೇ ಮಾಲ್ ಇರ್ಬೇಕಲ್ಲ, ಗೋಪಾಲನ್ ಮಾಲೆ ಇದೆ. ತುಂಬಾ ಒಳ್ಳೆ ಕಮಾಯಿ ಇರುವಂಥ ಜಾಗ. ಒಬ್ಬ ಇನ್ಸ್ಪೆಕ್ಟ್ರು, ಅದರಲ್ಲೂ ಇವತ್ತಿರುವಂಥವರು ಮುಖ್ಯಮಂತ್ರಿ ಚಿನ್ನದ ಪದಕ ವಿಜೇತರು 5 ವರ್ಷದಿಂದಲೇ. ಅವ್ರು ಚಿನ್ನದ ಪದಕ ತಗೊಳ್ಳೋದಕ್ಕೆ ಬೇಕಾದಂಥ ರೀತಿಯಲ್ಲೇ ಕರ್ತವ್ಯ ಮಾಡಿದಾರೆ ನಾವು ಭಾವಿಸ್ತೀವಿ. ಆದರೆ ನಮ್ಗೆ ಯಾವುದೋ ಒಂದು ಪ್ರಕರಣದಲ್ಲಿ ಅವ್ರಿಗೆ ಮಾಡಿಲ್ಲ ಅನ್ನೋದು ಗೊತ್ತಿದೆ ನಮಗೆ. 5 ಜನ ಸಬ್ ಇನ್ಸ್ಪೆಕ್ಟರ್ ಇವತ್ತು ನಾವು ಬಂದಾಗ 11 ಗಂಟೆಗೆ ಬರ್ತೀವಿ ಅಂತ ಗೊತ್ತಿದೆ. ಒಬ್ಬ ಇನ್ಸ್ಪೆಕ್ಟರ್ ಬೇಡ, 5 ಜನ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ಒಬ್ಬರು ಇಲ್ಲ. ಅವರೆಲ್ಲರೂ ಯಾವುದೋ ಜನಸ್ಪಂದನಕ್ಕೆ ಹೋಗಿದಾರಂತೆ. ಅಲ್ಲಿರೋರು ಒಬ್ರು ಸಿಂಗಲ್ ಸ್ಟಾರು ಇಲ್ಲ, ಡಬಲ್ ಸ್ಟಾರು ಬೇಡ, ಸಿಂಗಲ್ ಸ್ಟಾರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಸಿಂಗಲ್ ಸ್ಟಾರ್ ASI ಅವರೂ ಇಲ್ಲ. ಸಬ್ ಇನ್ಸ್ಪೆಕ್ಟರ್ಗೆ ಅವರು ಸಬ್ ಇನ್ಸ್ಪೆಕ್ಟರ್ ಅವರೂ ಇಲ್ಲ. ಪಾಪ ಎಲ್ಲ ಇರುವಂತದ್ದು ಬೇಕಂತ ಇವ್ರು ಬರ್ತಾರೆ. ಇವ್ರು ಗೊತ್ತಿದೆ ಅವ್ರಿಗೆಲ್ಲ. ಈಗೆಲ್ಲ ನಾವೆಲ್ಲ ನಮಗಿಂತ ಮೊದಲು ನಮ್ಮನ್ನ ಯಾರೋ ಕೇಳ್ಕೊಂಡಿರ್ಬೋದು, ಯಾರ್ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಏನ್ ಬರ್ತಾರೆ ಅಂತ. ಹಾಗಾಗಿ ಬೇಕು ಅಂತ ಇವ್ರು ಬರ್ಲಿ. ಅವ್ರಿಗೊಂಥರ ಬರ್ತಾ ಇದ್ರೆ ಪೊಲೀಸ್ ಅಟ್ಲೀಸ್ಟ್ ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ಇವತ್ತು ಫೀಲ್ಡ್ ಅಲ್ಲಿ ಇದ್ದಾರೆ. ಅವ್ರು ಹೋಗಿರೋದ್ರಿಂದಾಗಿ ಒಂದಷ್ಟು ಏನು ಕಳ್ಳತನ ಅವ್ಯವಹಾರಗಳು ನಿಲ್ಲುತ್ತೆ ಅಂತ ಭಾವಿಸೋಣ. ಸೊ ಈ ಸಂದರ್ಭದಲ್ಲಿ 2 ವಿಚಾರ. ಇವತ್ತು ಬೆಂಗಳೂರಿನಲ್ಲಿ, ಅದರಲ್ಲೂ ದಕ್ಷಿಣ ಭಾರತಕ್ಕೆ, ಬೆಂಗಳೂರು ಅಂತಲ್ಲ, ಕರ್ನಾಟಕ ಅಂತಲ್ಲ, ದಕ್ಷಿಣ ಭಾರತಕ್ಕೆ ಉತ್ತರ ಭಾರತದಿಂದ ವಿಶೇಷವಾಗಿ ಅವ್ಯಾಹತವಾಗಿ ಅಬಾಧಿತವಾಗಿ ಒಂದು ರೀತಿಯ ವಲಸೆ ಆರಂಭವಾಗಿದೆ. ಬಡವರು, ಅತಿ ಕಡು ಬಡವರು ಮತ್ತು ಚೆನ್ನಾಗಿ ಓದ್ಕೊಂಡಿರೋರು, 2 ಥರದ ಜನ. ಅಲ್ಲೇನು ಮೇಲ್ಮಧ್ಯಮ ವರ್ಗದ ಜನ ಏನು ಬರ್ತಾ ಇಲ್ಲ. ಆದರೆ ಮೇಲ್ಮಧ್ಯಮ ವರ್ಗದ ಜನ ಅಂದ್ರೆ ಸಾಫ್ಟ್ವೇರ್ ಅಲ್ಲೋ IT BT ಅಲ್ಲೋ ಕೆಲಸ ಮಾಡೋರು ಮತ್ತೆ ತುಂಬಾ ಬಡವಾತಿ ಬಡವರು ಬರ್ತಿರೋದ್ರಿಂದ ಏನಾಗ್ತಾ ಇದೆ, ಬೆಂಗಳೂರಲ್ಲಿರುವಂತಹ ಬಡವರಿಗೆ ಬಹಳ ದೊಡ್ಡ ಮಟ್ಟದ ಒತ್ತಡ. ಸೀಸನಲ್ ಆಗಿ ಬರ್ತಾರೆ ಇವರು, ಸೀಸನಲ್ ಕೆಲಸ ಮಾಡ್ತಾರೆ. ಹೊರಗಿಂದ ಬರುವಂತವ್ರು ಇಲ್ಲಿರೋರು ಒಂದು 15,000 ದುಡಿದ್ರೆ ಅವ್ರಿಗೆ ಜೀವನ ಕಟ್ಕೊಳ್ಳೋದಕ್ಕಾಗುತ್ತೆ. ಆದ್ರೆ 15,000ಕ್ಕಲ್ಲ, 5,000 8,000 ದುಡಿಯುವಂತವ್ರು ಹೊರಗಿನಿಂದ ಬರ್ತಾರೆ. ಇದರಿಂದಾಗಿ ಸ್ಥಳೀಯರ ಆದಾಯ ಆಗಲಿ ಅಥವಾ ಅವರ ಕೂಲಿ ಆಗಲಿ, ವೇಜಸ್ ಆಗಲಿ ಹೆಚ್ಚಿಗೆ ಆಗ್ತಾ ಇಲ್ಲ. ಇದರಿಂದಾಗಿ ಬೆಂಗಳೂರಿನಲ್ಲಿ ಇಲ್ಲೇ ಮೂಲ ನಿವಾಸಿಗಳು ಬಡವರು ಯಾರಿದ್ದಾರೆ, ಯಾವ್ಯಾವುದೋ ಕಾರಣಗಳಿಂದಾಗಿ ಬಡತನದಲ್ಲಿರುವಂತವ್ರು ಅವರು ಬಡತನದಿಂದ ಆಚೆಗೆ ಬರೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅವರ ವೇಜಸ್ is not increasing because most of the workers are ready to work for 5,000 10,000 rupees. All they want to save around 5,000 to 10,000 rupees per month ಅಷ್ಟೇ. ಆದ್ರೆ ಇಲ್ಲಿ 15,000 ದುಡಿದ್ರು ಬೆಂಗಳೂರಲ್ಲಿರೋರು ₹1 ಸೇವಿಂಗ್ ಮಾಡೋಕ್ಕಾಗೋದಿಲ್ಲ. ಇದೊಂದು ದೊಡ್ಡ ಮಟ್ಟದ ಒತ್ತಡ. ಮತ್ತೆ ಇವ್ರು ಯಾರೂ ವ್ಯವಸ್ಥೆ ಒಳಗಡೆ, ಸಿಸ್ಟಮ್ ಒಳಗಡೆ ಇರೋದಿಲ್ಲ. ಹಾಗಾಗಿ ಬೆಂಗಳೂರಲ್ಲಿ ಆಗ್ತಿರುವಂತಹ ಬಹಳಷ್ಟು ಕೊಲೆಗಳು, ಇತ್ತೀಚಿನ ನೋಡಿದಾಗ ದರೋಡೆಗಳು, ಕಳ್ಳತನಗಳು, ಈ ಹೊರಗಿನಿಂದ ಬಂದು ಇಲ್ಲಿನ್ನೂ ಅಸಿಮಿಲೇಟ್ ಆಗದಂತಹ, ಒಂದು ಅಡ್ರೆಸ್ ಇಲ್ಲದಂತಹ, ಒಂದು ಸರಿಯಾಗಿ ಒಂದು ಆಧಾರ್ ಕಾರ್ಡ್ ಅಲ್ಲಿ ಅವ್ರ ಅಡ್ರೆಸ್ ಇರೋದಿಲ್ಲ, ಫೋನ್ ಇರೋದಿಲ್ಲ, ಯಾವ್ಯಾವುದೋ ರೀತಿಯಲ್ಲಿ ಬಂದಿರುವಂತ ಎಲ್ಲೆಲ್ಲೋ ಇರುವಂತವ್ರೆ ಚೈನ್ ಸ್ನ್ಯಾಚಿಂಗು ಈ ತರದ್ದೆಲ್ಲ ಮಾಡ್ತಾ ಇರುವಂತದ್ದು. ಇದು ಪೊಲೀಸ್ ದಾಖಲೆಗಳಲ್ಲೂ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲೂ ಬಂದಿದೆ. ನಾವು ಊಹೆ ಮಾಡಿದ್ವಿ, ಆದ್ರೆ ಅದು ಸತ್ಯ ಅಂತ ವರದಿ ಆಗ್ತಾ ಇದೆ. ಇನ್ನೊಂದು ಹೊರಗಿನಿಂದ ಬಂದು ಸ್ವಲ್ಪ ಹೈಫೈ ಆಗಿ ಓದ್ಕೊಂಡಿರೋರು ಅವರೋ ಬಂದಿರುವಂತ ದುರಹಂಕಾರ ಅಂತೂ ಬೆಂಗಳೂರಲ್ಲಿ ಮಿತಿಮೀರಿ ಹೋಗಿದೆ. ಮಾತೆದರೆ ಹಿಂದಿನಲ್ಲಿ ಮಾತಾಡೋದು, ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜು, ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ. There are around 14 or 15 official languages in India. Hindi is one of the official language of Union government. When it wants to conduct its business with other states, it uses English or Hindi. Most of the times it uses English. So, ಈ ಹಿಂದಿ ಮಾತಾಡುವಂತವರು ನಮ್ಮ ದೇಶದಲ್ಲಿ ಪ್ರಥಮ ಭಾಷೆಯಾಗಿ ಹಿಂದಿ ಮಾತಾಡುವಂತವರು ಈ ದೇಶದಲ್ಲಿರೋದು 24%. ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಹಿಂದಿಯನ್ನ ಕಲಿತಿರುವಂತವರು ಬೇರೆ ಹಿಂದಿ ಪ್ರಭಾವ ಇರುವಂತದ್ದು ಇದರೆಲ್ಲ ಸೇರಿದ್ರು 43%. ಏನಪ್ಪ, 100ಕ್ಕೆ 43 ಜನರಿಗೆ ಮಾತ್ರ ಈ ದೇಶದಲ್ಲಿ ಹಿಂದಿ ಬರುತ್ತೆ. ಇನ್ನು 57% ಜನಕ್ಕೆ ಹಿಂದಿ ಬರಲ್ಲ. ನಮ್ಮ ದಕ್ಷಿಣ ಭಾರತದ ಬಹುತೇಕರಿಗೆ ಹಿಂದಿ ಬರೋದಿಲ್ಲ. ಬೇರೆ ದಕ್ಷಿಣ ಭಾರತ, ಅಲ್ಲಿ ಒರಿಸ್ಸಾ, ವೆಸ್ಟ್ ಬೆಂಗಾಲು, ಈಶಾನ್ಯ ರಾಜ್ಯಗಳು, ಈ ಕಡೆ ಗುಜರಾತ್, ಮಹಾರಾಷ್ಟ್ರ, ಇಲ್ಲೆಲ್ಲಾನು. ಆದ್ರೆ ಈ ದುರಹಂಕಾರ ಹೇಗಿರುತ್ತೆ ಅಂದ್ರೆ, ಈ ಹಿಂದಿ ಭಾಷಿಕರಿಂದ ಬರುವಂತವ್ರು ಇಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು, ಇಲ್ಲ ಹಿಂದಿಲಿ ಮಾತಾಡಬೇಕು. ಯಾರೇ ಆಗಿ ಮಾತಾಡಲಿಲ್ಲ, ಹಿಂದಿ ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಾರೆ. ಹಿಂದಿ is not our national language. There is no national language in India. There are only official languages. So ಹಾಗಾಗಿ 22 languages are national language. 22 languages are ಒಂಥರ ಅಫಿಷಿಯಲ್ ಲ್ಯಾಂಗ್ವೇಜ್. ಅವನು ಅಂದ್ರೆ ನ್ಯಾಷನಲ್ ಲ್ಯಾಂಗ್ವೇಜ್ ಕನ್ಸಿಡರ್ ಮಾಡೋಂಗಿದ್ರೆ all 22 languages are national languages. ರೆಕಗ್ನೈಸ್ಡ್ ಲ್ಯಾಂಗ್ವೇಜಸ್ ಫಾರ್ ಕರೆಸ್ಪಾಂಡೆನ್ಸ್ ಅಷ್ಟೇ. ಅವು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಲ್ಲ. ಅಫಿಷಿಯಲ್ ಕರೆಸ್ಪಾಂಡೆನ್ಸ್ಗೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತವು.
ಆ ರೀತಿನಲ್ಲಿ. ಹೀಗಿರುವಾಗ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತೆಲ್ಲ ಹೇಳಿ ಅವ್ರು ಹೇಳೋ ಧಾಟಿ ಬೇರೆ. ಇವ್ರಿಗಾಗಿ ಸ್ಥಳೀಯರು ಹಿಂದಿ ಕಲಿತು ಹಿಂದಿಲಿ ಮಾತಾಡಬೇಕು. ಈ ತರದೆಲ್ಲ ದಬ್ಬಾಳಿಕೆ ನಡೀತಾ ಇದೆ. ಮೋಸ್ಟ್ ಆಫ್ ದ ಪೀಪಲ್ ಹೂ ಕಮ್ ಟು ಬ್ಯಾಂಗ್ಳೂರ್, who have come to Bangalore in the last 10-20 years, most of them haven't learned Kannada, alva? We are not asking them to read and write Kannada. We are asking them, simply we are requesting them to at least speak Kannada. ಇದೇನಾಗ್ತಾ ಇದೆ, ಈ ಹೊರಗಿನಿಂದ ಬಂದಿರುವಂತವ್ರು ಕನ್ನಡ ಮಾತಾಡದೇ ಇರೋದ್ರಿಂದ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ, ಇವ್ರು ಯಾವುದೇ ಒಂದು ಗೌರ್ಮೆಂಟ್ ಸರ್ವಿಸ್ ತಗೊಳ್ಬೇಕು ಅಂದ್ರೂ ದೇ ವಿಲ್ ಯೂಸ್ ಮಿಡ್ಲ್ ಮ್ಯಾನ್ ಅಂಡ್ ಏಜೆಂಟ್ಸ್. ಏಜೆಂಟ್ನ ಬಳಸಿದ್ರೆ, ಯಾಕಂದ್ರೆ ಇವ್ರಿಗೆ ಅಫಿಷಿಯಲ್ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ, ಒಬ್ಬ ಮಿಡ್ಲ್ ಮನ್ ಇಟ್ಕೊಳ್ತಾರೆ. ಅವ್ನ ಮಿಡ್ಲ್ ಮನ್ಗಳು ನಮ್ಮಲ್ಲಿರೋ ಕದಿಬ್ರು ಎಂತವ್ರು, ಲಂಚ ಕೊಟ್ಟು ಕೆಲಸ ಮಾಡ್ಕೊಡುವಂತ ಅಕ್ಷರಸ್ಥರು, ಅನಕ್ಷರಸ್ಥರು, ಅವಿದ್ಯಾವಂತರು ಏಜೆಂಟ್ರು ಬಳಸ್ತಾ ಇದ್ವಿ ಮೊದಲಿಂದ ಇದೆ. ಆದ್ರೆ ಇವ್ರು ಎಜುಕೇಟೆಡ್, ಇವ್ರಿಗೆ 5,000 ಜುಜುಬಿ, 50 ರೂಪಾಯಿ ಕೆಲಸಕ್ಕೆ 5,000 ಯಾವನೋ ಬಿಸಾಕ್ತಾನೆ, ಅವನೋಗ ಒಂದ್ 2,000 ಅಲ್ಲಿ ಕೊಡ್ತಾನೆ, ಇನ್ ಕೆಲಸ ಇಲ್ಲಿ ಮಾಡ್ಕೊಡ್ತಾನೆ. ಇದರಿಂದ ಕರಪ್ಷನ್ ಬೆಂಗಳೂರಲ್ಲಿ BBMP ಲಾಗ್ಲಿ, BWSSBI ಆಗಲಿ, ಬೆಸ್ಕಾಂ ಅಲ್ಲಾಗ್ಲಿ, BDAದಲ್ಲಾಗ್ಲಿ ಎಲ್ಲಾದ್ರೂ ಕರಪ್ಷನ್ ಇದೆ, ಜಾಸ್ತಿ ಆಗಿದೆ ಅಂದ್ರೆ ಕಳೆದ 15-20 ವರ್ಷದಲ್ಲಿ. ಇಟ್ ಇಸ್ ಬಿಕಾಸ್ ಆಫ್ ದೀಸ್ ಪೀಪಲ್ ಹೂ ಹ್ಯಾವ್ ಕಮ್ ಫ್ರಮ್ ಔಟ್ಸೈಡ್. ಸೊ ದಟ್ಸ್ ವೈ ಪ್ಲೀಸ್ know the sensibilities of the local people. Please learn to respect the local language and culture. Learn to speak at least, if not for reading or writing, at least learn to speak Kannada. That way you can also, you and we can also build a decent community ಅಂತ ನಾವು ಕೇಳ್ಕೊಳ್ತಿರೋದು. ಆದ್ರೆ ಇದನ್ನ ಕೇಳಿದ್ರೆ ಇವಾಗೆಲ್ಲ ವಿಡಿಯೋಗಳಿದೆ, ಇದಾಗುತ್ತೆ, ಮಾತೆತ್ತಿದ್ರೆ ಇವರೆಲ್ಲ ದಬ್ಬಾಳಿಕೆ. ಮೊನ್ನೆ ತಾನೇ ಒಬ್ಬ ಮಾತಾಡಿ ಮತ್ತೆ ಅವನು ಅಪಾಲಜಿ ಮಾಡಿ ಹೇಳಿದಾನೆ. ಈಗ ಎಷ್ಟು ಅಜ್ಞಾನಿಗಳಿದ್ದಾರೆ ಅಂದ್ರೆ. ಆಮೇಲೆ ಈಗ ನಮ್ಮದು ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಏನು ವಲಸೆ ಬರ್ತಾ ಇದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತರಹದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸಂಕ್ಷೋಭಗಳು ಆಗುತ್ತೆ. ಇವೆಲ್ಲವೂ ಸರಿ ಹೋಗ್ಬೇಕು ಅಂದ್ರೆ ಈಗ ನೋಡಿ, ಬೆಂಗಳೂರಲ್ಲಿ ನಾನಾ ತರದ ಜನ ಬಂದ್ರು, ಶತಶತಮಾನಗಳಿಂದ ಬಂದಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಮಲಯಾಳಂ ಮಾತಾಡುವಂತ 2-3 ಬೆಂಗಳೂರಿನ MLAಗಳು ಇನ್ನು ಹೊರಗಾಕ್ಬಿಟ್ಟಿದೀವ. ಯಾಕಂದ್ರೆ ಅವ್ರು ಕನ್ನಡವನ್ನ ಗೌರವಿಸ್ತಾರೆ, ಕನ್ನಡ ಮಾತಾಡ್ತಾರೆ ಅಂತ ಇಟ್ಕೊಂಡಿದ್ವಿ. ಅದೇ ತರಕ್ಕೆ ತಮಿಳು, ತೆಲುಗು, ಹಿಂದಿ ಮಾತಾಡೋರು ಇವತ್ತು ಬೆಂಗಳೂರಲ್ಲಿ MLAಗಳಾಗಿದ್ದಾರೆ. ಆದ್ರೆ ಅವರು ನನಗೆ ಕನ್ನಡ ಬರಲ್ಲ, ನಾನು ಕನ್ನಡ ಮಾತಾಡೋದಿಲ್ಲ ಅಂತಾರ ಗೌರವಿಸ್ತಿದ್ದಾರೆ. ಹಾಗಾಗಿ ಅವ್ರನ್ನೂ ಕನ್ನಡಿಗರು ಅಂತ ಭಾವಿಸಿಕೊಂಡು ವಿಶಾಲ ಹೃದಯದಿಂದ, ಉದಾರದಿಂದ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ. ಆದ್ರೆ ಅದನ್ನ ಮಾಡದೆ ಅಹಂಕಾರ ತೋರಿಸುವಂತವರಿಗೆ ಕನ್ನಡಿಗರು ಇವತ್ತು ತಮ್ಮ ಅಸ್ತಿತ್ವವನ್ನ, ಅಸ್ಮಿತೆಯನ್ನ ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರತಿರೋಧ ಒಡ್ಲೇಬೇಕಾಗಿದೆ. ಅದನ್ನ ನಾವು KRS ಪಾರ್ಟಿ ಅವರು ಇವರೆಲ್ಲರಿಗೂ ಕೇಳ್ಕೊಳ್ತಿರೋದು ಅಷ್ಟೇ. ಪ್ಲೀಸ್ ಲರ್ನ್ ಟು ರೆಸ್ಪೆಕ್ಟ್ ದ ಲೋಕಲ್ ಸೆನ್ಸಿಬಿಲಿಟೀಸ್. ಅಟ್ಲೀಸ್ಟ್ ನಿಮ್ಗೆ ಬರಲ್ವಾ, ಕನ್ನಡ ಬರ್ತಾ ಇಲ್ವಾ, ಸಾರಿ ಭಯ್ಯ मैं सीख रहा हूँ, अल्वा रघुपति, मैं सीख रहा हूँ, अदे तना सरियत पायदो. मैं अभी आया, मेरे को हिंदी इतना कन्नड़ नहीं इतना अच्छा आता है, कन्नड़ ಗೊತ್ತಿಲ್ಲ, सीख रहा हूँ, थोड़ा अड्जस्ट करो. ಅಷ್ಟು ಹೇಳಿದ್ರೆ ಸಾಕು. ಇದು 56 ಅಲ್ಲ 65 ಇಂಚ್ ಆಗ್ಬಿಡುತ್ತೆ ನಮ್ಮ ಕನ್ನಡಿಗರ ಹೃದಯ. ಅಯ್ಯೋ ಇವನೇ ಯಾರನ್ನ ಇಟ್ಕೊಂಡ್ ಬಂದು, ಗೊತ್ತಿಲ್ಲ ಅಂದ್ರೆ ಇಟ್ಕೊಂಡ್ ಬಂದು ಹಿಂದಿನಲ್ಲಿ ಬೇಕಾದ್ರೆ ಮಾತಾಡಿ ಕೆಲಸ ಮಾಡ್ಕೊಟ್ಬಿಡ್ತಾನೆ. ಅದ್ಬಿಟ್ಟು ನೀವು ಈ ತರಕ್ಕಿದೆ. ನಾವು ಅಷ್ಟೇ ಕೇಳ್ತಾ ಇರೋದು, ಗೊತ್ತಿಲ್ಲ ಬೇಡ, ಕಲಿ. ಇದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಗಳು ಅಷ್ಟೇ ಇನ್ ಲಾಸ್ಟ್ 10-15 ಇಯರ್ಸ್ ಏನಾಗಿದೆ ಅಂದ್ರೆ, ಇನ್ ಪರ್ಸ್ಯೂಟ್ ಆಫ್ ಮನಿ ಅಂಡ್ ವೆಲ್ತ್ ಎಂತೆಂಥದ್ದೋ ರೀತಿಯಲ್ಲಿ ಇಲ್ಲಿ ಕನ್ನಡವನ್ನ ಕೊಲ್ಲುವಂತಹ ಕೆಲಸಕ್ಕೆ ನಮ್ಮ ರಾಜ್ಯ ಸರ್ಕಾರಗಳು ಪ್ರೋತ್ಸಾಹ ಕೊಟ್ಟಿದೆ. ಇವತ್ತು ನಾವು ನಮ್ಮದೇ ಒಂದು ಪರಂಪರೆ ಇದೆ. ಯಾರು ಹೇಳಿದ್ದು ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸ? ಯಾರಪ್ಪ ಹೇಳಿದ್ದು? ಬಸವಣ್ಣ. ಯಾವ ಭಾಷೆಯಲ್ಲಿ? ಕನ್ನಡ ಅಲ್ವಾ? ಕುಲವೆಂದು ಹೊಡೆದಾಡದಿರಿ ಅಂತ ಯಾರು ಹೇಳಿದ್ದು? ಕನಕದಾಸರು. ಯಾವ ಭಾಷೆನಲ್ಲಿ? ಯಾವ ಕಾಲದ ಶಾಸ್ತ್ರ ಏನು ಹೇಳಿದಾರೇನು? ನಿನ್ನೆದೆಯ ಏನು ಯಾವ ಶಾಸ್ತ್ರ ಏನು ಹೇಳಿದಾರೆ? ಏನು ಎದೆಯದನಿಗೂ ಮೀರಿ ಶಾಸ್ತ್ರವಿಹುದೇನು ಅಂತ ಹೇಳಿದವ್ರು ಯಾರು? ಕುವೆಂಪು. ಯಾವ ಭಾಷೆಯಲ್ಲಿ? ಕನ್ನಡಕ್ಕೆ ಇಷ್ಟೆಲ್ಲ ನಮ್ದೇ ಆದ ಇತಿಹಾಸ, ಪರಂಪರೆ ಇದೆ. ನಾವು ಅದನ್ನ ಬಿಟ್ಟು ಹೊಸದಾಗಿ ಇನ್ಯಾವುದೋ ಒಂದು ಭಾಷೆನ ಕಲಿತು ಆ ಭಾಷೆಯಲ್ಲಿರೋ ಪರಂಪರೆ ಕಲಿಬೇಕಾ? ನಮ್ಮಲ್ಲೇ ಎಲ್ಲ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ, ಮೌಲ್ಯ ಇದೆ, ನೀತಿ ಇದೆ. ಹಾಗಾಗಿ ನಮಗೆ ಸಾಕಾಗಿದೆ ಇವತ್ತು ನಮ್ಮೆಲ್ಲ ವ್ಯವಹಾರ ಮಾಡೋದಕ್ಕೆ. ಅದ್ರ ಜೊತೆಗೆ ನಮ್ಮದೇ ಆದಂತ ಒಂದು ಸಂಸ್ಕೃತಿ ಕಟ್ಕೊಂಡಿದೀವಿ. ಹಾಗಾಗಿ ಇವ್ರು ಹೇಳಿದ್ರು ಅಂತೇಳಿ ನಾವು ಮಾಡೋದು ಅದು ನಮ್ಮ ಭಾಷೆಗೆ ದ್ರೋಹ ಬಗೆದಾಗೆ, ನಮ್ಮ ಮೌಲ್ಯಗಳಿಗೆ ದ್ರೋಹ ಬಗೆದಾಗೆ. ಈ ನಿಟ್ಟಿನಲ್ಲಿ ನಾವು ಸರ್ಕಾರ ಒಂದು ರೀತಿಯಲ್ಲಿ ಕಳೆದ 20-30 ವರ್ಷಗಳಲ್ಲಿ ಬಂದಂತ ನಮ್ಮ ಭ್ರಷ್ಟ ರಾಜಕಾರಣಿಗಳು ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡುವಂತಹ ವಿಚಾರದಲ್ಲಿ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಮಾತೃಭಾಷಾ ದ್ರೋಹಿಗಳಾಗಿದ್ದಾರೆ, ನಾಡದ್ರೋಹಿಗಳಾಗಿದ್ದಾರೆ. ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ನಾವೊಂದಷ್ಟು ವಿಚಾರವಾಗಿ ಮಾತಾಡಲೇಬೇಕಾಗಿದೆ. ಇನ್ನೊಂದು ಹಲವಾರು ಆಯಾಮಗಳಿದೆ, ನಾನು ಬಹಳಷ್ಟು ಆಯಾಮಗಳು ಮಾತಾಡಬಹುದು. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಜನ ಯಾಕೆ ವಲಸೆ ಬರ್ತಾ ಇದ್ದಾರೆ? ಮೂಲಭೂತವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಗೊತ್ತಿಲ್ಲ, ಕೆಲವೊಂದು ರಾಜ್ಯಗಳು ಇವೆಲ್ಲವೂ ಸ್ವಾತಂತ್ರ್ಯ ಬಂದಾಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಾರೆ. ಏನು ಮಾನವ ಅಭಿವೃದ್ಧಿ ಸೂಚ್ಯಂಕ, ಅವರ ಸಾಮಾಜಿಕ ಜೀವನ, ಅವರ ಶೈಕ್ಷಣಿಕ, ಆರ್ಥಿಕ ಇವೆಲ್ಲ ನೋಡಿ
ದಕ್ಷಿಣ ಭಾರತಕ್ಕಿಂತ ಮುಂದುವರೆದಿತ್ತು ಆ ಕಾಲದಲ್ಲಿ. ಯಾಕಂದ್ರೆ ಅವರು ಬ್ರಿಟಿಷ್ ಆಡಳಿತದಲ್ಲಿದ್ರು. ದಕ್ಷಿಣ ಭಾರತದ ಬಹುಶಃ ಕರ್ನಾಟಕ, ಈ ಮೈಸೂರು ಭಾಗ ಏನಿತ್ತು ಅದು ಒಂದು ಸ್ವಲ್ಪ ಮುಂದುವರೆದಿತ್ತು. ಆದರೆ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಿಗಿಂತ ಉತ್ತರ ಭಾರತದ ರಾಜ್ಯಗಳು ಮುಂದುವರೆದಿದ್ದು. ಇವತ್ತು ನಮಗಿಂತ 10 ಕಿಲೋಮೀಟರ್ ಹಿಂದೆ ಇದಾವೆ. ಯಾಕೆ? ಅಲ್ಲಿ ಜಾತಿವಾದ, ಕೋಮುವಾದ, ಭ್ರಷ್ಟಾಚಾರ, ವಂಶ ಪಾರಂಪರ್ಯ ರಾಜಕಾರಣ ಇವೆಲ್ಲದರಿಂದ ಏನಾಗಿದೆ, ಅಲ್ಲಿ ಈ ಜನ ಕಳ್ಳರನ್ನ ಕದೀಮರನ್ನ ಗೆಲ್ಲಿಸಿ ಅವರ ಕೈಗೆ ಆಡಳಿತ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರಿದೆ, ಬಡತನ ಮಿತಿ ಮೀರಿದೆ, ಸರಿಯಾಗಿ ಒಳ್ಳೆ ಶಾಲೆ ಇಲ್ಲ, ಒಳ್ಳೆ ಆಸ್ಪತ್ರೆ ಇಲ್ಲ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಅಲ್ಲೇ ಇದ್ದು ಇವರು ಆ ರಾಜಕಾರಣಿಗಳ ಕುಂಡಿ ಮೇಲೆ ಒದ್ದಿದ್ರೆ ಅಲ್ವೇನಪ್ಪ, ಕುಂಡಿ ಮೇಲೆ ಒದ್ದಿದ್ರೆ ಅವ್ರು ಒಳ್ಳೆ ಆಡಳಿತ ಕೊಡ್ತಾ ಇದ್ರೋ ಇಲ್ವಾ? ಅವ್ರು ನಮ್ಮ ಜಾತಿಯವನು ಅನ್ಕೊಂಡು ನೋಡಿ, ಮುಲಾಯಂ ಸಿಂಗ್ ಇರ್ಬೋದು, ಯಾವ ರಾಜಕಾರಣ ನೋಡಿ, ಎಲ್ಲ ಜಾತಿ ಕಾರಣಕ್ಕೆ, ಕೋಮಿನ ಕಾರಣಕ್ಕೆ, ಇನ್ಯಾವುದೋ ಒಂದು ಮತೀಯ ಕಾರಣಕ್ಕೆ, ದುಡ್ಡಿನ ಕಾರಣಕ್ಕೆ ಓಟ್ ಹಾಕಿ ದುಷ್ಟರನ್ನ, ಅಯೋಗ್ಯರನ್ನ, ಏನು ಭ್ರಷ್ಟರನ್ನ ಗೆಲ್ಲಿಸ್ಕೊಂಡು ಬಂದಿರೋ ಕಾರಣಕ್ಕೆ ಅಲ್ಲಿ ಭ್ರಷ್ಟಾಚಾರ ಇದೆ. ನಮ್ಮಲ್ಲೂ ಭ್ರಷ್ಟಿದ್ದಾರೆ, ನಮ್ಮಲ್ಲೂ ಅಯೋಗ್ಯರಿದ್ದಾರೆ. ಆದ್ರೆ ಇಲ್ಲಿರೋರ್ಗಿಂತ ಅಳುಪಟ್ಟು ಅಯೋಗ್ಯರವರು. ನಾವು ಇಲ್ಲಿರೋರ್ನೇ ಸಹಿಸ್ಕೊಳ್ಳೋದಕ್ಕಾಗದೆ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬೆಟ್ಟದೊಳಗೆ ಅಂತ ಇದೀವಿ. ನಾವು ಕಷ್ಟಪಟ್ಟು ಇಲ್ಲಿ ಆದಷ್ಟು ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಒಂದು ನ್ಯಾಯ ನೀತಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದರಲ್ಲಿ ಹೊರಗಿಂದ ಬಂದಿರುವಂತವ್ರು ಹಾಕುವಂತ ಒತ್ತಡ ತುಂಬಾ ಅದು ಏನು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗಾಗಿನೇ ಇದೆಲ್ಲವನ್ನು ಸರಿ ಹೋಗ್ಬೇಕು ಅಂದ್ರೆ ಇದು ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಹಲವಾರು ರೀತಿಯ ಒಂದು ಹೊಸ ತರಹದ ರಾಜಕಾರಣವನ್ನ ಮಾಡಬೇಕಾಗಿದೆ. ಅದಕ್ಕೆ ನಾವು ಪೊಲೀಸರಿಗೆ ಹೇಳ್ತಾ ಇರೋದು, ಈ ಪೊಲೀಸರು ಅಂತ ಬಹಳ ಕೇಸುಗಳಲ್ಲಿ ಹೊರಗಿನವ್ರು ಸಿಕ್ಕಾಕೊಂಡ್ರು ಅಂದ್ರೆ ಇವರಿಗೆ ಹೇಳೋನಿರೋದಿಲ್ಲ, ಮಾಡೋನಿರೋದಿಲ್ಲ. ಸುಳ್ಳು ಯಾವ್ದೋ 4-5 ಕೇಸು ಸಾಲ್ವ್ ಆಗದಿರುವಂತ ಕೇಸಸ್ ಇರುತ್ತೆ, ಎಲ್ಲವನ್ನು ಒಪ್ಪನಿಗೆ ಕಟ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತಾರೆ. ಸರ್ ಹೋಳಿಗೆ ಊಟ ಮಾಡ್ತಾರೆ ಸರ್, ಹೋಳಿಗೆ ಅದೇನೋ ಹೋಳಿಗೆ ಇಷ್ಟು ಫಿಕ್ಸ್ ಅಂತ ಅವ್ರು ಸಿಕ್ಕ ಹೋಳಿಗೆ ಊಟ ಅಂತ. ಹಾಗಾಗಿ ಈ ತರದ್ದೆಲ್ಲ ಇದೆ. ನಾನು ಅದಕ್ಕೆ ಇವತ್ತು ಒಳಗಡೆ ಇದ್ದಂತ ಒಬ್ಬ ಕಾನ್ಸ್ಟೇಬಲ್ ಹೆಣ್ಮಗಳಿಗೆ ಹೇಳ್ತಾ ಇದ್ದೆ, ಕಾನೂನು ಸುವ್ಯವಸ್ಥೆ ಅಂದ್ರೆ ಏನು? ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನ ದಮನ ಮಾಡಿದ್ರೆ ಕಾನೂನು ಆತನಿಗೆ ಏನ್ ರಕ್ಷಣೆ ಕೊಡಬೇಕಾಗಿತ್ತು ಕೊಡದೇ ಇದ್ದಾಗ ಕೊಡಬೇಕಾಗಿರೋರು ಪೊಲೀಸರು. ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದಕ್ಕೆ ಅವ್ರಿಗಿರುವಂತದ್ದು. ಇವನ್ ದೂರ ಕೊಡಬೇಕು ಅಂತೆಲ್ಲ ಸಂತ್ರಸ್ತ ಗೊತ್ತಾಯಿದ್ರೆ ಪೊಲೀಸರೇ ಆಕ್ಚುಲಿ ಸುಮೋಟೋ ತಗೊಂಡು ರಕ್ಷಣೆ ಕೊಡಬೇಕು, ಅವರ ಹಕ್ಕುಗಳನ್ನ ರೀಇನ್ಸ್ಟೇಟ್ ಮಾಡಬೇಕು. ಸುವ್ಯವಸ್ಥೆ, ಕಳ್ಳತನ, ಸುಲಿಗೆ, ದರೋಡೆ ಇಂಥದನ್ನೆಲ್ಲ ನಿಲ್ಲಿಸಿ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಇರುವಂಗೆ ನೋಡ್ಕೊಳ್ಬೇಕಾದ್ರೆ. ಆದ್ರೆ ಏನು ಇವತ್ತು ಇಷ್ಟೋ ಕಡೆ ಪೊಲೀಸ್ ಸ್ಟೇಷನ್ ಅವರೇನೆ ಲೋಕಲ್ ಯಾರು ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ, ಯಾರು ವೇಶ್ಯಾವಾಟಿಕೆ ಮನೆ ಇಟ್ಕೊಂಡಿದ್ದಾರೆ, ಯಾರು ಡ್ರಗ್ಸ್ ಮಾರ್ತಿದ್ದಾರೆ, ಎಲ್ಲ ಮಾಹಿತಿ ಇವರಿಗೆ ಇರುತ್ತೆ, ಕಮಿಷನ್ ಬರ್ತಾ ಇರುತ್ತೆ. ಇದು ಇವತ್ತು ನನಗಂತೂ ನಾನು ಯಾವತ್ತೂ ಮಾತಾಡಿಲ್ಲ ವಿಚಾರವಾಗಿ. ಇತ್ತೀಚೆಗೆ ನಾನು ಸುಮ್ಮನೆ ಹಾಗೆ ಸೂಕ್ಷ್ಮವಾಗಿ ಗಮನಿಸಿದ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಇವತ್ತಿರುವಂತಹ ಬೆಂಗಳೂರು ಪೊಲೀಸ್ ಕಮಿಷನರ್ ಬಹಳ ಆನೆಸ್ಟ್ ಆಗಿ ಕೆಲಸ ಮಾಡ್ತಾರೆ ನನ್ಗನ್ಸುತ್ತೆ. ಯಾಕೆ ಅವ್ರು 2 ದಿವಸಕ್ಕೋ 3 ದಿವಸಕ್ಕೊಂದು ಸಲ ಬಂದು ಪ್ರೆಸ್ ಮುಂದೆ ಬಂದು ವಿಚಾರ ಹೇಳ್ತಾ ಇದ್ದಾರೆ, ಪ್ರೆಸ್ ಮೀಟ್ ಕರೀತಾ ಇದ್ದಾರೆ. ಹಿಂದೆ ಇದ್ದವ್ರು ಎಷ್ಟು ಜನ ಅದನ್ನು ಮಾಡ್ತಾ ಇರಲಿಲ್ಲ. ಒಂದು ಟ್ರಾನ್ಸ್ಪರೆಂಟ್ ಆಗಿ ಅವರಿಗೆ ತಕ್ಕನಾಗಿ ಅವರ ಅಧಿಕಾರಿಗಳು ನಡ್ಕೊಳ್ಬೇಕು. ಆದ್ರೆ ಇಲ್ಲಿ ಇದು ಆ ತರಕ್ಕೆ ಕಾಣಿಸ್ತಾ ಇಲ್ಲ. ನಾವಂತೂ ದೊಡ್ಡ ರಾಜ್ಯದಲ್ಲಿ ಯಾರಾದ್ರೂ ಒಂದು ರಾಜಕೀಯ ಪಕ್ಷ, ಸಂಘಟನೆ ಪೊಲೀಸರಿಂದ ಸಂತ್ರಸ್ತ ಆಗಿರೋದ್ರೆ ನಾವೇನೆ ಹಲವಾರು ಸುಳ್ಳು ದೂರುಗಳನ್ನ ಹಾಕಿಸ್ಕೊಂಡು ಆದ್ರೂ ನಾವು ಭಯ ಪಡದೆ ಹೋರಾಡ್ತಾ ಇದ್ದೀವಿ. ಯಾರಿಗಾಗಿ? ಪೊಲೀಸರು ಸೇರಿದಂತೆ ಇಡೀ ಸಮಾಜಕ್ಕಾಗಿ. ಹಾಗಾಗಿ ನಾವು ಇವತ್ತು ಈ ವಿಚಾರವನ್ನ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇವರಿಗೆ ಯಾರು ಶೀಲಾದಿತ್ಯ ಬೋಸ್ ಅನ್ನುವಂತ ವ್ಯಕ್ತಿಯನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಒಂದು ಸ್ಟೇಷನ್ ಬೇಲ್ ಕೊಡ್ತಾ ಇದ್ರು, ಕೋರ್ಟ್ ಬೇಲ್ ಕೊಡ್ತಾ ಇದ್ರು. ಅರೆ ವಿಚಾರಣೆಗೆ ಕರ್ಕೊಂಡು ಬಂದಿದ್ದು ಏನಯ್ಯ ನೀನು ಸುಳ್ಳು ದೂರು ಕೊಟ್ಟಿದ್ಯಲ್ಲಯ್ಯ ನೀನು, ಇಲ್ಲೇನು ವಿಡಿಯೋ ಏನ್ ಹೇಳ್ತಾ ಇದೆ ನಿಂದ ಅಲ್ವಾ ಅದಂತ ಕೇಳೋಷ್ಟು ಒಂದು ಕ್ಷಮತೆ, ಒಂದು ಎಫಿಷಿಯನ್ಸಿ, ಒಂದು ಆನೆಸ್ಟಿ, ಒಂದು ಕರೇಜು ಈ ಸ್ಟೇಷನ್ ಅಧಿಕಾರಿಗಳು ತೋರಿಸಿಲ್ಲ. ಇದು ಬಹಳ ಬೇಸರದ ಸಂಗತಿ. ಹಾಗಾಗಿ ನಾವು ಇವತ್ತು ಬಂದಿದ್ದೀವಿ. ಅವರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅವ್ರು ಬಂದ್ರೆ ಅವ್ರನ್ನ ಭೇಟಿ ಮಾಡಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಏನಾಯ್ತು ಅಂತ ಕೇಳ್ತೀವಿ. ಮುಂದಿನ ದಿನಗಳಿಗೂ ನಾವು ಬರ್ತಾ ಇರ್ತೀವಿ. ಅದ್ರ ಜೊತೆಗೆ ಈ ನಮ್ಮ ಏರ್ ಚೀಫ್ ಮಾರ್ಷಲ್ಗೆ ನಾವೇನು ಪತ್ರ ಬರೆದಿದ್ದೀವಿ, ಕಂಡಕ್ಟ್ ಅನ್ಬಿಕಮಿಂಗ್ ಅನ್ ಆಫೀಸರ್ ಯಾರು ಆತ ಶೀಲಾದಿತ್ಯ ಬೋಸ್, ಅವ್ರಿಗೂ ತಿಳಿಸ್ತೀವಿ. ಅದನ್ನ ಆ ಮಿಲಿಟರಿ ಅವರು, ಏರ್ಫೋರ್ಸ್ ಅವರು ವಜಾ ಮಾಡಬೇಕು. ಕೋರ್ಟ್ ಮಾರ್ಷಲ್ ಮಾಡೋದಕ್ಕಾಯ್ತಾ? ಬಿಕಾಸ್ ಆಫ್ ಯು ಏರ್ಫೋರ್ಸ್ ಡಿಗ್ನಿಟಿ ಹಾಳಾಗಿದೆ. ನಿನ್ನ ಕಂಡಕ್ಟ್ ಇಂದ ಅವನಿಗೆ ಹೋಗಿ ವಿಡಿಯೋ ಮಾಡಿ, ಲೈವ್ ಮಾಡಿ, ಹತ್ಕೊಂಡು ಮಾಡುವಂತ ಎಲ್ಲಿಂದ ಬಂತು ಆ ಧೈರ್ಯ? ಬಿಕಾಸ್ ಐ ಮೀನ್ ಏರ್ಫೋರ್ಸ್ ಆಫೀಸರ್, ನಾನು ಏನ್ ಹೇಳಿದ್ರು ನಡೆಯುತ್ತೆ, ನನ್ನ ಪರವಾಗಿ ಒಂದು ದೊಡ್ಡ ತಂಡನೇ ಬರುತ್ತೆ ಅನ್ನೋ ಅಹಂಕಾರ ಅಲ್ವಾ? ಸೊ he has misused the trust of his fellow officers. He has misused the trust of the citizens of the people who have kept their faith in the military. ಇವನ್ ಯುದ್ಧ ಸಮಯದಲ್ಲಿ ಶತ್ರುಗಳು ಅನಾರ್ಮ್ಡ್ ಇದ್ದಾಗ ಅವ್ರು ಶೂಟ್ ಮಾಡಲ್ಲ, ವಶಪಡಿಸ್ಕೊಳ್ತಾರೆ, ಸರೆಂಡರ್ ಮಾಡ್ಕೊಳ್ತಾರೆ ಅವ್ರನ್ನ. ಅವರಿಗೆ ಮಿಲಿಟರಿ ಏನು ವಾರ್ ಪ್ರಿಸನರ್ಸ್ ಅಂತಾರೆ, ಅವ್ರನ್ನ ಶೂಟ್ ಮಾಡಿದಿರ ಕರ್ಕೊಂಡು ಬಂದು ಪ್ರಿಸನ್ ಕ್ಯಾಂಪ್ ಅಲ್ಲಿ ಇಡ್ತಾರೆ. ಅವ್ರಿಗೂ ಜಿನಿವಾ ಕನ್ವೆನ್ಷನ್ ಅಂತಿದೆ, ಅದ್ರ ಪ್ರಕಾರ ವಿದೇಶದ ಯಾವನೇ ಒಬ್ಬನ
ಕೈದಿಯನ್ನು ಅರೆಸ್ಟ್ ಮಾಡಿದ್ರು ಅವನ್ನ ಹೀಗೆ ನಡೆಸ್ಕೊಳ್ಬೇಕು ಅಂತಿದೆ ಜಿನಿವಾ ಕನ್ವೆನ್ಷನ್ ಅಲ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಆಗಿರುವಂತದ್ದು. ಸೊ ಇವೆಲ್ಲ ಇದೆ, ಆದ್ರೆ ಇವೆಲ್ಲ ಉಲ್ಲಂಘನೆ ಅವೆಲ್ಲ ಗೊತ್ತಿದೆ. ಆದ್ರೆ ಅಹಂಕಾರ ಇದೊಂದು ಭಾಷೆ. ನಾವೇನ್ ಹೇಳಿದ್ರು ಈಗ ಕರ್ನಾಟಕದಲ್ಲಿ ಯಾರನ್ನೇನಾದ್ರು ನನಗೆ ಇವನು ಕನ್ನಡ ಬರೋದಿಲ್ಲ, ಕನ್ನಡ ಮಾತಾಡೋ ಅಂದ್ಬಿಟ್ಟ ಅಂದ್ರೆ ಮುಗೀತು, ಇವನು ಸತ್ಯ ಹರಿಶ್ಚಂದ್ರ ಆಗ್ಬಿಡ್ತಾನೆ. ಅದೊಂದೇ ಅಡ್ವಾಂಟೇಜ್. ಇವಾಗ ಯಾವನೇ ಹೊರಗಿನವನು ಏನಾದ್ರೂ ಅವನೇ ಕಿತಾಪತಿ ಮಾಡ್ಕೊಂಡಿರ್ಲಿ, ತರಲೆ ಮಾಡ್ಕೊಂಡಿರ್ಲಿ, ಮೇರೆ ಕನ್ನಡ ಬೋಲ್ನಕ್ಕೆ ಬೋಲ್ರೆ ಪಾಪ, ಅಯ್ಯೋ ಪಾಪ ಅವ್ನು ಕನ್ನಡ ಬರಲ್ಲ, ಇವರು ಕನ್ನಡಿಗರು ದುರಭಿಮಾನಿಗಳು, ಇವ್ ನಂದಿರೋದು ನಿಜ. ಈ ತರಹದ ಒಂದು ನೆರೆಟಿವ್ ಏನು ಕಟ್ಲಾಗಿದೆ ಇಲ್ಲಿ. ಹಾಗಾಗಿ ನಾವು ಈ ವಿಚಾರವಾಗಿ ರಾಜ್ಯದ ಜನತೆ ಇವೆಲ್ಲವನ್ನ ಗಮನಿಸಬೇಕು. ಇವೆಲ್ಲವನ್ನ ಗಮನಿಸಿ ಸತ್ಯದ ಪರ, ನ್ಯಾಯದ ಪರ ನಿಲ್ಲಬೇಕು. ಅದೇ ರೀತಿಯೇ ನಮ್ಮ ಅಸ್ಮಿತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಮತ್ತೆ ಇಲ್ಲಿ ಹೊರಗಿನಿಂದ ಬಂದು ಇಲ್ಲಿನವರಾಗದೆ ಇಲ್ಲಿ ಒಂದು ವಾತಾವರಣವನ್ನ ಕೆಡಿಸುವಂತ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳು, ಶಕ್ತಿಗಳ ಬಗ್ಗೆನೂ ಕನ್ನಡಿಗರು ಎಚ್ಚೆತ್ತುಕೊಂಡು ಏನು ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಇಷ್ಟು ಹೇಳ್ತಾ ಕೊನೆಯದಾಗಿ ನಾನು ಹೊರಗಿನಿಂದ ಬಂದಿರೋರಿಗೆ ಅಟ್ಲೀಸ್ಟ್ ಪ್ಲೀಸ್ ಲರ್ನ್ ಟು ಸ್ಪೀಕ್ ಕನ್ನಡ, ರೆಸ್ಪೆಕ್ಟ್ ದ local language and local culture, know the sensibilities of the local people, don't take them for granted. They are not beggars. We have built a very good system, we have built a very good city, we have built a fantastic city community here. So try to mingle with the local people, try to respect the local people, learn the local language. ನೆನ್ನೆ ತಾನೇ ನಾನು ಟ್ರೈನಲ್ಲಿ ಬರ್ತಾ ಇದ್ದೆ, 16 ವರ್ಷ ಆಗಿದೆ ಅಂತ ಅವ್ನು ಬಂದು, ಅವನಿಬ್ಬರು ಮಕ್ಕಳು ಇಲ್ಲೇ ಬೆಂಗಳೂರಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ಒಂದು ಪದ ಬರ್ತಾ ಇಲ್ಲ ಅವನಿಗೆ ಕನ್ನಡ. We have tolerated you. Even you haven't learned Kannada after being in Bengaluru for more than 15 years. We have tolerated you. What more you expect from us? Illa. From now onwards, we are not going to respect that. ದಯವಿಟ್ಟು ಕಲೀರಿ ಪ್ಲೀಸ್. ಕನ್ನಡ ಗೊತ್ತಿಲ್ಲ ಅನ್ನೋದ್ರಿಂದ ಏನಾದ್ರು ಶುರು ಮಾಡಿ. ಕನ್ನಡ ಅನ್ನೋದು ಬರ್ದಿರೋ ಕನ್ನಡ ಅನ್ನೋದ್ರು ಅನ್ನಿ. ಯಾಕಂದ್ರೆ ನಿಮ್ಗೆ ಅಲ್ಲಿ ಡಾಗೆ ಅರ್ಧಾಕ್ಷರ ಬಂದ್ಬಿಡುತ್ತೆ ಹಿಂದಿನಲ್ಲಿ. ಕನ್ನಡ ಅಂತ ನಾವು ಬರೆದ್ರೆ ಅವ್ರು ಕನ್ನಡ ಅಂತ ಅದನ್ನೇ ಬರ್ದಾಗ ಕನ್ನಡ ಅಂತ ಓದ್ತಾರೆ ಅವರು. ಹಾಗಾಗಿ ಕನ್ನಡ ಗೊತ್ತಿಲ್ಲ ಅನ್ನಿ, ಪರವಾಗಿಲ್ಲ, ವಿ ರೆಸ್ಪೆಕ್ಟ್ ದಟ್. ಆದ್ರೆ ಅದ್ಬಿಟ್ಟು ಹಿಂದಿ ರಾಷ್ಟ್ರ ಭಾಷಾ ಇನ್ನು ನ್ಯಾಷನಲ್ ಲ್ಯಾಂಗ್ವೇಜ್ ನೀವು ಕಲಿಬೇಕಾ? 23% ಜನ ಈ ದೇಶದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಹುಟ್ಟುತ್ತಾನೆ. ಅಪ್ಪ ಅಮ್ಮ ಹಿಂದಿ ಮಾತಾಡ್ತಿರುವಂತ ಜನ 23% ಅಂದ್ರೆ ಎಷ್ಟಾಯ್ತು? 23 ಪ್ಲಸ್ 4 33 ಕೋಟಿ ಜನ ಅಷ್ಟೇ. 140 ಕೋಟಿನಲ್ಲಿ 34 ಕೋಟಿ ಜನ ಮಾತ್ರ ಅವ್ರ ಮನೆಯಲ್ಲಿ ಕನ್ನಡ ಹಿಂದಿ ಮಾತಾಡ್ತಾ ಹುಟ್ಟಿರುವಂತದ್ದು. ಮಿಕ್ಕ 43% ಅಷ್ಟೇ. ಅದಾದ್ಮೇಲೆ ಬೇರೆ ಬೇರೆ ರಾಜಸ್ಥಾನಿ, ಭೋಜ್ಪುರಿ, ಇನ್ಯಾವ್ಯಾವ್ದು ಡೋಗ್ರಿ ಇವೆಲ್ಲ ಇದೆಲ್ಲ ಸಿಸ್ಟರ್ ಲ್ಯಾಂಗ್ವೇಜಸ್. ಅದ್ರ ಮೂಲಕ ಹಿಂದಿ ಕಲ್ತಿರೋರು. ಮೋರ್ ದೆನ್ 57% ಆಫ್ ದ ಪೀಪಲ್ ಆಫ್ ಇಂಡಿಯಾ ದೇ ಡೋಂಟ್ ನೋ ಹಿಂದಿ. ಬಟ್ ಆರ್ ದೇ ನಾಟ್ ಇಂಡಿಯನ್ಸ್? ಇಂಡಿಯನ್ಸ್ ಅಲ್ವೇನ್ರಯ್ಯ? ನೀವು ಇಂಡಿಯನ್ಸ್ ಅಲ್ಲ ಅಂತ ಹೇಳ್ತಾ ಇದ್ದೀರಾ ನಮ್ಗೆ, ಹಿಂದಿ ಬರ್ದೇ ಇರೋರಿಗೆ. ನಾವು ಭಾರತೀಯರಲ್ಲ ಅಂತ ಹೇಳ್ತಾ ಇದ್ದೀರಾ. ಹೌ ಡೇರ್ ಯು? ಎಷ್ಟು ಕೋಪ ಇರಬಹುದು ಈ ತರ ಮಾತಾಡುವಂತವ್ರಿಗೆ? ಇವರಿಗೆ ಸರಿಯಾಗಿ ಪಾಠಗಳಾಗಿಲ್ಲ, ಸರಿಯಾಗಿ ಎಜುಕೇಶನ್ ಸಿಸ್ಟಮ್ ಇಲ್ಲ ಎಷ್ಟೋ ರಾಜ್ಯಗಳಲ್ಲಿ ನಾವು ನೋಡಿರ್ತೀವಿ. ಹಾಗಾಗಿ ಕರ್ನಾಟಕದಲ್ಲಿ ನಾವು ಎಷ್ಟೋ ಕಷ್ಟಪಟ್ಟು ಒದ್ದಾಡ್ಕೊಂಡು ಸರಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನೀವು ಅದನ್ನ ಹಾಳು ಮಾಡಬೇಡಿ. ನಿಮ್ಮ ರಾಜ್ಯಗಳು ಹಾಳಾದಂಗೆ ನಮ್ಮ ರಾಜ್ಯ ಹಾಳು ಮಾಡೋದು ಬಿಡಬೇಡಿ. ಅದೇನಾದ್ರು ಆಯ್ತು ಅಂದ್ರೆ ನಾವು ಸುಮ್ಮನೆ ಇರೋದು. ಇಷ್ಟು ಹೇಳ್ತಾ ನಮ್ಮ ಪೊಲೀಸರು ದಯವಿಟ್ಟು ಕೈ ಮುಗಿತೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ ಪ್ಲೀಸ್. ಸಾಕಾಗೋಗಿದೆ. ದೇಶನ ರಾಜ್ಯನ ಹಾಳು ಮಾಡಬೇಡಿ. ನೀವು ಮಾಡ್ತಿರೋ ಕೆಲಸ ಸಣ್ಣ ಪುಟ್ಟದ ದ್ರೋಹ ಅಲ್ಲ ಇವತ್ತು ಮಾಡ್ತಾ ಇರೋದು. ಹಂಗೆ ನೋಡಿದ್ರೆ ಕೆಲವೊಂದು ಪೊಲೀಸರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಆದ್ರೆ ಬಹುತೇಕ ಅಡ್ಡಗಳು ಉಗಿತಾ ಇರ್ತಾರೆ ಪೊಲೀಸ್ ಕೇಸ್ಗಳು, ಪೊಲೀಸರನ್ನ ಹೈಕೋರ್ಟ್ಗಳಲ್ಲಿ, ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಏನು ಇವೆಲ್ಲ ರಿಯಲ್ ಎಸ್ಟೇಟ್ ಅಡ್ಡಗಳು ಇವು ಅಂತ. ಅದನ್ನೇ ಸೊ ಈ ತರಕ್ಕೆ ಮುಗಿಸ್ಕೊಂಡು ಎಷ್ಟು ದಿವಸ ಲೋಕಲ್ ಆಗ್ಲಿ ಹೇಳಿದ್ನಲ್ವಾ, ವೇಶ್ಯಾವಾಟಿಕೆ ಮಾಡುವಂತ ಪಾಪ ಯಾವ್ದೋ ಕಡು ಕಷ್ಟದಲ್ಲಿದ್ದು ಮೈ ಮಾರ್ಕೊಳ್ಳುವಂತ ಹೆಣ್ಣು ಮಕ್ಕಳನ್ನ ಇವರು ಸುಲಿಗೆ ಮಾಡ್ತಾರೆ. ಕಳ್ಳ ತಾಳೆ ಕಿತ್ಕೊಂಡು ಹೋಗಿರೋನ್ನ ಹಿಡ್ಕೊಂಡು ಬಂದು ಅವನ ಹತ್ರ ತಾಳೆ ಕಿತ್ಕೊಂಡು ಅವನಿಗೊಂದು 500 ರೂಪಾಯಿ ಕೊಟ್ಬಿಟ್ಟು ಓಡೋಗ್ಬಿಡು ನೀನು ಅಂತ ಹೇಳ್ತಾರೆ. ಇವನ್ ತಾಳಿ ಇವನ್ ಇಟ್ಕೊಳ್ತಾನೆ. ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ನಮ್ಗೆ ಗೊತ್ತಿದೆ ಇವೆಲ್ಲ ಡಾಕ್ಯುಮೆಂಟೆಡ್ ಇನ್ಸಿಡೆಂಟ್ಸ್ ಇವೆಲ್ಲಾನು. ಹಾಗಾಗಿ ಇಂಥವೆಲ್ಲ ಬಿಟ್ಟು 60,000 ಮಿನಿಮಮ್ 55,000 ಸಂಬಳನಂತೆ. ಈಗ ಏನೋ ಅಟ್ಟು ಕಾನ್ಸ್ಟೇಬಲ್ ಆಗಿ ನೇಮಕ ಆದ ಕಡಿಮೆ ಸಂಬಳನ ಗೌರವದಿಂದ ಬದುಕಿ ಅಂತ ಪೊಲೀಸ್ ಸಣ್ಣಮ್ಮ ಪಾಪ ಇವ್ರು ಪ್ಯಾದೆಗಳೇ ಅವರು. ಅವ್ರಿಗೇನು ಅಧಿಕಾರ ಇಲ್ಲ. SI, ಇನ್ಸ್ಪೆಕ್ಟ್ರು, ACP, DCP, DG ಲೆವೆಲ್ ಇದೆಲ್ಲ ಇವ್ರದೇ ಮಹಾನ್ ಭ್ರಷ್ಟಾಚಾರ. ಈಗ ಮೊನ್ನೆ ಪಾಪ ಎಷ್ಟು ಅಕ್ರಮವಾಗಿ ಆಸ್ತಿ ಮಾಡಿದ್ದು ಆ ವ್ಯಕ್ತಿ DGIGP ಸತ್ತೋದವನು. ಅವನಿಗೆ ಕರ್ನಾಟಕದಲ್ಲಿ ಆತ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಹೆಂಗ್ ಮಾಡ್ಕೊಂಡ? ಕಾನೂನು ಬಾಹಿರವಾಗಿ ಹೊರ ರಾಜ್ಯಗಳಿಂದ ಬಂದು 100 ಕೋಟಿ ಮಾಡಿರುವಂತಹ ಒಬ್ಬೊಬ್ಬನು ಕನಿಷ್ಠ ಒಂದು 500 ಜನ IAS IPS ಆಫೀಸರ್ಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಒಬ್ಬೊಬ್ಬನು 200, 300, 500 ಕೋಟಿಗೆ ಬಾಳ್ತಾರೆ. ಎಲ್ಲ ಹೊರ ರಾಜ್ಯದವರು. ಇಲ್ಲೇನವ್ರು ಆಯ್ತಾ ಇವ್ರು ಓಡೋಗ್ಬಿಡ್ತಾರೆ. ನಾವೆಲ್ಲಿ ಓಡೋಗ್ಬೇಕು?
ಎಲ್ಲ ಓಡಬೇಕು ನಾವು. ಇವ್ರಿಗೆ ಏನಾದ್ರು ಆಯ್ತಾ? ಕೋವಿಡ್ ಬಂದಾಗ ಎಷ್ಟು ಜನ ಈ ವಲಸೆ ಬಂದಿರೋರು ಬೆಂಗಳೂರಲ್ಲಿ ಇದ್ರಪ್ಪ, ಎಲ್ಲ ಓಡೋಗ್ಬಿಟ್ರು. ನಾವೆಲ್ಲ ಹೋಗ್ಬೇಕು? ನಾವ್ ಇಲ್ಲೇ ಇರ್ಬೇಕು. ನಮ್ಗೊಂದು ಏನ್ ವ್ಯವಸ್ಥೆ ಇದೆ, ನಮ್ದೇನ್ ಕಲ್ಚರ್ ಇದೆ, ಅದನ್ನ ನಾವು ಕಾಪಾಡ್ಕೊಳ್ಬೇಕು. ಹಾಗಾಗಿ ಪೊಲೀಸರು ಅವೆಲ್ಲ ಪ್ರಾಮಾಣಿಕವಾಗಿ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಾವು ಅರ್ಧ ಗಂಟೆ ಏನು ಮುಕ್ಕಾಲು ಗಂಟೆ ಮೇಲೆ ಆಯ್ತಲ್ವಾ, ಅವ್ರು ಅರ್ಧ ಗಂಟೆ ಬರ್ತಾರೆ ಅಂತಿದ್ದು, ಬಂದಿಲ್ಲ. ರಘು ಯಾರವರು, ಆರೋಗ್ಯ ಸ್ವಾಮಿ ಯಾರು ಮಾತಾಡೋಂಗಿರ ಮಾತಾಡಿ. ಇದ್ರ ಬಗ್ಗೆ ಒಂದಷ್ಟು ಮಾತಾಡಿರೋ ಬಂಧುಗಳೇ ನಮಸ್ಕಾರ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ವಿಚಾರನ ತಿಳಿಸಿದ್ದಾರೆ. ಆದರೆ ಮುಖ್ಯವಾಗಿ ಈಗ ಏನು ನಮ್ಮ ಕನ್ನಡಿಗರ ಮೇಲೆ ಆಗಿರುವಂಥದ್ದು, ಕನ್ನಡಿಗರು ಅಂದರೆ ಕೇವಲ ಒಬ್ಬ ಕನ್ನಡಿಗರ ಮೇಲೆ ಆಗಿರುವಂಥದ್ದಲ್ಲ, ಇದು ಇಡೀ ರಾಜ್ಯದ ಜನರ ಮೇಲೆ ಆಗಿರುವಂತಹ ಒಂದು ಹಲ್ಲೆ. ಇದು ನೀವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ಬೋದು, ಯಾವ ರೀತಿ ಕನ್ನಡದ ಬಗ್ಗೆ ಎಲ್ಲ ಅಪಪ್ರಚಾರ ಅದು ಇದು ಮಾಡ್ತಾ ಹೋಗ್ತಾ ಇರ್ತಾರೆ. ಅದನ್ನೇ ಬಳಸ್ಕೊಂಡು ನಾನು ಮಾಡಿರೋ ತಪ್ಪಿಂದ ಹೊರಗಡೆ ಬರ್ಬೋದು ಅನ್ನೋ ಒಂದು ಕಾರಣನ ಇಟ್ಕೊಂಡು ಈ ಘಟನೆನ ಆ ರೀತಿ ತಿರುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಈ ಶೀಲಾದಿತ್ಯ ಬೋಸ್ ಅನ್ನುವಂತಹ ಒಬ್ಬ ವಿಂಗ್ ಕಮಾಂಡರು. ಅವರಿಗೆ ನಾವು KRS ಪಕ್ಷದ ವತಿಯಿಂದ ಏರ್ ಚೀಫ್ ಮಾರ್ಷಲ್ಗೆ ಒಂದು ಪತ್ರ ಬರಿತಾ ಇದ್ದೀವಿ. ದಯವಿಟ್ಟು ಈ ಆಫೀಸರ್ನ ನೀವುಗಳು ತಕ್ಷಣದಲ್ಲಿ ವಜಾ ಮಾಡಬೇಕು, ಅವನ ಡ್ಯೂಟಿಯಿಂದ ಅವನ್ನ ರಿಲೀವ್ ಮಾಡಬೇಕು ಅನ್ನುವಂತಹ ಒಂದು ಲೆಟರ್ನ ನಾವು ಬರಿತಾ ಇದ್ದೀವಿ. ಯಾಕೆಂದ್ರೆ ಮುಖ್ಯವಾಗಿ ಒಬ್ಬ ಆರ್ಮಿ ಆಫೀಸರು ನಮಗೆ ಗೌರವ ಇದೆ. ಆರ್ಮಿ, ನೇವಿ ಆಗ್ಲಿ ಅಥವಾ ಏರ್ ಫೋರ್ಸ್ ಆಗ್ಲಿ ನಮ್ಮನ್ನ ಕಾಪಾಡಬೇಕು ಅವರು ಇರುವಂತದ್ದು. ಮತ್ತೆ ಅವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಕಾಶ್ಮೀರದಲ್ಲಿ ಒಂದು ಘಟನೆ ಆಗಿದೆ. ನಮ್ಮ ಟೂರಿಸ್ಟ್ಗಳನ್ನೆಲ್ಲ ಕೊಂದಿರುವಂತದ್ದು ಟೆರರಿಸ್ಟ್. ಅವರು ಹಿಂದೆ ಹೋಗ್ಬಿಟ್ಟು ಪ್ರಾಣ ಕೊಡಬೇಕು ನಮ್ಮ ಆಫೀಸರ್ಸ್ಗಳು ರೆಡಿ ಇದ್ದಾರೆ. ಅಂತದ್ರಲ್ಲಿ ಮನುಷ್ಯ ಈ ಇಡೀ ಆರ್ಮಿಯ ಹೆಸರನ್ನ ಹಾಳು ಮಾಡುವಂತ ಕೆಲಸ ಇಲ್ಲಿ ಮಾಡಿದ್ದಾನೆ. ಇದನ್ನ ಆರ್ಮಿ ಅವರು ದಯವಿಟ್ಟು ಗಂಭೀರವಾಗಿ ತಗೊಂಡು ಅವನನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು. ಅವನೇನಾದ್ರೂ ಗಿಲ್ಟಿ ಆಗ್ಬಿಟ್ರೆ ಅವನನ್ನ ಸರ್ವಿಸ್ ಇಂದಾನೆ ವಜಾ ಮಾಡಬೇಕು. ಅವನ ಮೇಲೆ ಕೋರ್ಟ್ ಮಾರ್ಷಲ್ ಆಗ್ಬೇಕು. ಇದು ನಾವು ಮನವಿ ಮಾಡ್ಕೊಂಡು ಈ ಒಂದು ಲೆಟರ್ನ ಬರಿತಾ ಇದ್ದೀವಿ. ಅವ್ರು ಮಾಡಿರುವಂತದ್ದು ಮಾತ್ರ ಅತ್ಯಂತ ಹೇಯ ಕೃತ್ಯ. ಇದನ್ನ ನಾವು ಸಹಿಸೋದಕ್ಕೆ ಆಗೋದಿಲ್ಲ. ನಮ್ಮನ್ನ ಪ್ರೊಟೆಕ್ಟ್ ಮಾಡುವಂತವರು ನಮಗೆ ಹೊಡಿತಾರೆ. ನಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ನಾವು ಕಳಿಸಿರುವಂತಹ ಅವರು ವಾಲಂಟಿಯರ್ ಆಗಿ ಹೋಗಿರುವಂತಹ ಜನ ನಮಗೆ ಹೊಡಿತಾರೆ ಅಂದ್ರೆ ಇದು ಒಳ್ಳೆಯ ಒಂದು ಉದಾಹರಣೆ ಅಲ್ಲ. ದಯವಿಟ್ಟು ಏರ್ ಚೀಫ್ ಮಾರ್ಷಲ್ ಅವರಿಗೆ ನಾವು ಈ ಲೆಟರ್ನ ಬರಿತಾ ಇದ್ದೀವಿ. ಹಾಗೂ ನಮ್ಮ ಪೊಲೀಸರಿಗೆ ನೀವುಗಳು ಕೂಡ ದಯವಿಟ್ಟು ಇದ್ರ ಮೇಲೆ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು. ಇದು ಖಾಲಿ ಒಬ್ಬ ಇಬ್ರು ಮನುಷ್ಯರ ಮೇಲೆ ಮಧ್ಯದಲ್ಲಿ ಆಗಿರುವಂತಹ ಗಲಾಟೆ ಅಲ್ಲ. ಇದು ಒಬ್ಬ ಕಲ್ತಿರುವಂತವನು, ಏನ್ ಕಲ್ತಿರೋದವನು ಜನರನ್ನ ರಕ್ಷಣೆ ಮಾಡಬೇಕು ಅಂತ ವಿಚಾರನ ಕಲ್ತಿರುವಂತದ್ದು ಅಂತ ಅವನು ಬಂದ್ಬಿಟ್ಟು ಒಬ್ಬ ಅಮಾಯಕನ ಮೇಲೆ ಹೊಡೆದು, ಅದು ಕೂಡ ಎಂತ ಒಂದು ಮಾರಣಾಂತಿಕ ಹಲ್ಲೆ ಮಾಡ್ತಿದ್ದಾನೆ. ಅವನ್ನ ಕುತ್ತಿಗೆ ಹಿಡಿದು ಅವನ ಬಿಡಿಸಿಲ್ಲ ಅಂತಿದ್ರೆ ಅವನು ಚೋಕ್ ಆಗ್ಬಿಟ್ಟು ಅವನು ಸತ್ಯ ಹೋಗ್ತಿದ್ದ. ಆ ತರ ಅವನಿಗೆ ಯಾವ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೆ, ಶತ್ರುಗಳನ್ನ ಹೊಡಿಬೇಕು ಅಂತ ಕೊಟ್ಟಿರುವಂತ ಟ್ರೈನಿಂಗ್ ನ ನಾಗರಿಕರ ಮೇಲೆ, ಸಿಟಿಜನ್ ಮೇಲೆ, ಅಮಾಯಕರ ಮೇಲೆ ಅವನು ಬಳಸ್ತಾ ಇದ್ದಾನೆ ಅಂದ್ರೆ ಅವನೆಂತ ಸೈನಿಕ. ಅವನನ್ನ ತಕ್ಷಣದಲ್ಲಿ ವಜಾ ಮಾಡಬೇಕು ಅಂತ ನಾವು KRS ಪಕ್ಷದ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಇದನ್ನ ಒಂದು ಟ್ವಿಟರ್ ಟ್ರೆಂಡ್ ಮಾಡ್ಬೇಕು. ನಾವು ಸಸ್ಪೆಂಡ್ ಶೀಲಾದಿತ್ಯ ಬೋಸ್ ಅನ್ನುವಂತ ಒಂದು ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಟ್ವಿಟರ್ ಟ್ರೆಂಡ್ ಮಾಡಬೇಕು. ದಯವಿಟ್ಟು ಎಲ್ಲರೂ ನೀವು ಸಹಕಾರ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ಮಾತೆಗೆ ಜೈ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ರಿಗೂ ನಮಸ್ಕಾರ.